ओम शांति, ओम शांति, ओम शांति, ओम। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। ओ प्यार लुटाने वाले, जीवन बनाने वाले, ओ प्यार लुटाने वाले, जीवन बनाने वाले, शुक्रिया बारंबार है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। मिलन का ये मेला मनाया निराला, रथ को बड़े ही जतन से संभाला। मिलन का ये मेला मनाया निराला, रथ को बड़े ही जतन से संभाला। गुणों शक्तियों से है सबको सजाया, उमंगों के पंख दे फरिश्ता बनाया, मन पंछी आजाद है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। वरदानों का बेहद खजाना है मिला, एहसानों का कैसे चुकाए है सिला। वरदानों का बेहद खजाना है मिला, एहसानों का कैसे चुकाए है सिला। ये महफिल गुलशन
ये दिल का चलता चले सिलसिला, खुशियों का जहां आबाद है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। ओ प्यार लुटाने वाले, जीवन बनाने वाले, ओ प्यार लुटाने वाले, जीवन बनाने वाले, शुक्रिया बारंबार है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा। हजारों धन्यवाद है ओ मेरे बाबा। ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ 30/11/2007 ಮುರಳಿ ರಿವೈಸ್ ಆಗ್ತಾ ಇದೆ. 30/11/2007 ಮುರಳಿ ರಿವೈಸ್ ಆಗ್ತಾ ಇದೆ. सत्यता और पवित्रता की शक्ति को स्वरूप में लाते बालक और मालिकपन का बैलेंस रखो. ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ತಂದು ಬಾಲಕ್ ಮತ್ತೆ ಮಾಲೀಕತನವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ಯಾವುದನ್ನ ಸ್ವರೂಪದಲ್ಲಿ ತರಬೇಕು? ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ತಂದು ಬಾಲಕ್ ಮತ್ತೆ ಮಾಲೀಕತನದ ಸಮತೋಲನವನ್ನ ಇಟ್ಟುಕೊಳ್ಳಿ. आज सत बाप, सत शिक्षक, सदगुरु अपने चारों ओर के सत्यता स्वरूप, शक्ति स्वरूप बच्चों को देख रहे हैं. इंदु सत्य ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತನ್ನ 4 ಕಡೆಯ ಸತ್ಯ ಸ್ವರೂಪ, ಶಕ್ತಿ ಸ್ವರೂಪ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸತ್ಯತಾ ಕಿ ಶಕ್ತಿ ಸರ್ವಶ್ರೇಷ್ಠ है. सत्यतेय शक्ति सर्वश्रेष्ठवादुದು. इस सत्यता की शक्ति का आधार है संपूर्ण पवित्रता. ಸತ್ಯತೆಯ ಶಕ್ತಿಗೆ ಆಧಾರವಾಗಿದೆ ಸಂಪೂರ್ಣ ಪವಿತ್ರತಾ. ಸಂಪೂರ್ಣ ಪವಿತ್ರತಾ ಅಂದ್ರೇನು? मन, वचन, कर्म, संबंध, संपर्क, स्वप्न में भी अपवित्रता का नाम निशान ना हो. ಸಂಕಲ್ಪ, ಮಾತು, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಯಾವ ಲಕ್ಷಣನೂ ಇರಕೂಡದು. अपवित्रतेय ಯಾವ ಲಕ್ಷಣನೂ ಇರಕೂಡದು. ऐसी पवित्रता का प्रत्यक्ष स्वरूप दिखाई देता है. ಈ ರೀತಿ ಪವಿತ್ರತೆಯ ಪ್ರತ್ಯಕ್ಷ ಸ್ವರೂಪ ಕಂಡು ಬರ್ತಾ ಇದೆಯಾ?
ಪವಿತ್ರತೆಯ ಪ್ರತ್ಯಕ್ಷ ಸ್ವರೂಪ ಕಂಡು ಬರ್ತಾ ಇದೆಯಾ? ಹೆಂಗೆ ಕಾಣಬೇಕು? ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕ ಮತ್ತು ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಯಾವ ಅಂಶನೂ ಕಂಡು ಬರಬಾರ್ದು. ಬಾಬಾ ಹೇಳ್ತಿದ್ದಾರೆ ಐಸಿ ಪವಿತ್ರ ಆತ್ಮಕ್ಕೆ. ಹಾಗಾದರೆ ನಾವು ಆ ರೀತಿ ಇದ್ದೀವಿ, ಸಂಪೂರ್ಣ ಪವಿತ್ರ ಇದ್ದೀವಿ. ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕ, ಕನಸು ಮನಸ್ಸಲ್ಲಿಯೂ ಅಪವಿತ್ರತೆ ಯಾವ ಅಂಶನೂ ಇಲ್ಲ. ಹಾಗಾದರೆ ಅಂಥವರ ಚಲನ ಮತ್ತು ಚೆಹರ ಹೇಗಿರ್ತದೆ? ಅವರ ಮುಖ ಹೆಂಗಿರ್ತದೆ? चेहरे में स्पष्ट दिव्यता दिखाई देती है. ಅವರ ಮುಖದಲ್ಲಿ ದಿವ್ಯತೆ ಕಂಡು ಬರ್ತದೆ, ಸ್ಪಷ್ಟವಾಗಿ ದಿವ್ಯತೆ ಕಂಡು ಬರ್ತದೆ. ಅವರ ಕಣ್ಣು ಭಾವಾಂತರ ಉನಕೆ ನಯನೋ ಮೇ ರೂಹಾನಿ ಚಮಕ್, ಅವರ ಕಣ್ಣಿನಲ್ಲಿ ಆತ್ಮಿಕ ಹೊಳಪು ಕಂಡು ಬರ್ತದೆ. ಮುಖ ಸದಾ ಹರ್ಷಿತ ಮುಖತ. ಬಾಬಾ ಹೇಳ್ತಿದ್ದಾರೆ ದಿವ್ಯತೆ ಕಂಡು ಬರ್ತದೆ, ಮುಖದಲ್ಲಿ ಇನ್ನೇನು ಕಂಡು ಬರ್ತದೆ? ಹರ್ಷಿತ ಮುಖತ. ಚಲನ್ ಅಂದರೆ ಅವರ ಬಿಹೇವಿಯರ್, ಚಲನದಲ್ಲಿ ಹರ್ ಕದಮ್ಮೆ ಬಾಪ್ ಸಮಾನ್ ಕರ್ಮಯೋಗಿ, ಅವರ ಚಲನವಲನದಲ್ಲಿ ತಂದೆಯ ಸಮಾನ ಕರ್ಮಯೋಗಿ. ऐसे सत्यवादी सत्य बाप द्वारा इस समय आप सभी बन रहे हो. ಆದ್ದರಿಂದ ಸತ್ಯವಾದಿ ಸತ್ಯ ತಂದೆಯಿಂದ ನಾವೆಲ್ಲರೂ ಸಹಿತ ಈಗ ಏನಾಗ್ತಿದ್ದೀವಿ? ಸತ್ಯತೆಯ ಶಕ್ತಿ, ಪವಿತ್ರತೆಯ ಶಕ್ತಿ, ಸರ್ವಶ್ರೇಷ್ಠವಾದುದು ಅದು ನಮ್ಮ ಈಗ ಜೀವನದಲ್ಲಿ ಕಂಡು ಬರ್ತಾ ಇದೆ. ಬಾಬಾ ಹೇಳ್ತಾರೆ ದುನಿಯಾ ಮೇ ಬಿ ಕೈ ಅಪನೆ ಕೋ ಸತ್ಯವಾದಿ ಕೇತೆ ಹಿ, ಸಚ್ ಬಿ ಬೋಲ್ತೆ ಹಿ. ಜಗತ್ತಿನಲ್ಲಿ ಎಷ್ಟೋ ಜನ ತಮ್ಮನ್ನು ನಾನು ಸತ್ಯವಾದಿ ಅಂತ ಹೇಳ್ಕೊಳ್ತಾರೆ, ಸತ್ಯವನ್ನೇ ಮಾತಾಡ್ತಾರೆ. ಲೇಕಿನ್ ಸಂಪೂರ್ಣ ಪವಿತ್ರತಾ ಹಿ ಸಚ್ಚಿ ಸತ್ಯತಾ ಕಿ ಶಕ್ತಿ ಹೈ. ನಾನು ಸತ್ಯವಾದಿ ಇದ್ದೀನಿ, ನಾನು ಯಾವತ್ತೂ ಸತ್ಯವನ್ನೇ ಹೇಳ್ತೀನಿ ಅಂದರೆ ನಡೆಯಂಗಿಲ್ಲ. ಸಂಪೂರ್ಣ ಪವಿತ್ರತೆ ಇದ್ದರೆ ಮಾತ್ರ सच्ची सत्यता की शक्ति जो इस समय इस संगम युग में आप सभी बन रहे हो. इस संगम युग की ಶ್ರೇಷ್ಠ ಪ್ರಾಪ್ತಿ है. ಹೇಳಿ, ಸಂಗಮ ಯುಗದಲ್ಲಿ ನಾವು ಪಡ್ಕೊಂಡಂತಹ ಶ್ರೇಷ್ಠ ಪ್ರಾಪ್ತಿ ಯಾವುದು? ಸತ್ಯತಾ ಕಿ ಶಕ್ತಿ, ಪವಿತ್ರತಾ ಕಿ ಶಕ್ತಿ. ಸತ್ಯತೆಯ ಶಕ್ತಿ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸಂಗಮ ಯುಗದಲ್ಲಿ ನಾವು ಪ್ರಾಪ್ತಿ ಮಾಡಿಕೊಂಡಿದ್ದೀವಿ. ಜಿಸ್ಕಿ ಪ್ರಾಪ್ತಿ, ಇದರ ಪರಿಣಾಮ ಏನಪ್ಪ? ಸಂಗಮ ಯುಗದಲ್ಲಿ ಸತ್ಯತೆ ಶಕ್ತಿ, ಪವಿತ್ರತೆ ಶಕ್ತಿಯನ್ನು ಪಡ್ಕೊಂಡಕ್ಕೆ ಪರಿಣಾಮ ಏನು? सत्युग में आप सभी ब्राह्मण सो देवता बन आत्मा और शरीर दोनों से पवित्र बनते हो. ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ಸತ್ಯತೆಯ ಶಕ್ತಿ, ಪವಿತ್ರತೆಯ ಶಕ್ತಿಯನ್ನು ನಾವು ಪ್ರಾಪ್ತಿ ಮಾಡಿಕೊಂಡಿರುವ ಪರಿಣಾಮವಾಗಿ ಬ್ರಾಹ್ಮಣರು ನಾಳೆ ನಾವು ಏನಾಗ್ತೀವಿ? ದೇವತೆಗಳು. ಆವಾಗ ಆತ್ಮ ಮತ್ತು ಶರೀರ ಎರಡೂ ಸಹಿತ ಪವಿತ್ರ. ಸತ್ಯಯುಗದಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ. सारे सृष्टि चक्र में और कोई भी आत्मा और शरीर दोनों से पवित्र नहीं बनते. 5000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ ಯಾರಾಗುವುದಿಲ್ಲ. ನಾವೇ ಈಗ ಸಂಗಮ ಯುಗದಲ್ಲಿ ಪವಿತ್ರತೆ ಶಕ್ತಿ, ಸತ್ಯತೆ ಶಕ್ತಿಯನ್ನು ನಮ್ಮದನ್ನಾಗಿಸಿಕೊಂಡದಕ್ಕೆ ಫಲಿತಾಂಶವಾಗಿ ನಾವು ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಇರ್ತದೆ. आत्मा से पवित्र बनते भी हैं लेकिन शरीर पवित्र नहीं मिलता. ಕೆಲವರೆಲ್ಲ ಆತ್ಮ ಪವಿತ್ರ ಇರ್ಬೋದು, ಆದರೆ ಶರೀರ ಪವಿತ್ರತೆಯಿಂದ ಶರೀರ ಸಿಗೋದಿಲ್ಲ. तो ऐसी संपूर्ण पवित्रता इस समय आप सब धारण कर रहे हो. ಸಂಪೂರ್ಣ ಪವಿತ್ರತೆಯನ್ನು ನಾವು ಈಗ ಧಾರಣೆ ಮಾಡ್ತಾ ಇದ್ದೀವಿ. ಆತ್ಮ ಸಂಪೂರ್ಣ ಪವಿತ್ರತೆಯನ್ನು ಈಗ ಧಾರಣೆ ಮಾಡ್ತೀವಿ. ಫಲಿತಾಂಶವಾಗಿ ಸತ್ಯಯುಗದಲ್ಲಿ ಆತ್ಮನ ಪವಿತ್ರ, ಶರೀರನ ಪವಿತ್ರ. ಉಳಿದ ಎಲ್ಲ ಜನ್ಮಗಳಲ್ಲಿಯೂ ಕಾಮವಿಕಾರದಿಂದಲೇ ದೇಹ ಹುಟ್ಟಿತು.
ಹೌದಾ ಅಲ್ವ? ಅದನ್ನು ಪವಿತ್ರ ದೇಹ ಅಂತ ಹೆಂಗಂತೀರಿ? ಸತ್ಯಯುಗದಲ್ಲಿ ಮಾತ್ರ ದೇವತೆಗಳ ಹತ್ರ ಯಾವ ವಿಕಾರ ಇಲ್ಲ, ಕಾಮ ವಿಕಾರ ಇಲ್ಲ, ಆದರೆ ಮಕ್ಕಳ ಜನ್ಮ ಇದೆ. ಬಾಬಾ ಹೇಳ್ತಿದ್ದಾರೆ, ಆದ್ದರಿಂದ ಅಲ್ಲಿ ಸಂಪೂರ್ಣ ಶರೀರನೂ ಪವಿತ್ರ, ಆತ್ಮನೂ ಪವಿತ್ರ. ಪಲಕ್ ಸೆ ಕೇತೆ ಹೋ, ಯಾದ ಹೇ ಕ್ಯಾ ಪಲಕ್ ಸೆ ಕೇತೆ ಹೋ? ಯಾದ ಕರೋ ಹೇಳಿ. ನಶೆಯಿಂದ ಏನು ಹೇಳ್ತೀರಿ? ನೆನಪು ಮಾಡ್ಕೊಳ್ಳಿ. ಸಭಿ ದಿಲ್ ಸೆ ಕೇತೆ ಹೇನ, ಅನುಭವ ಸೆ ಕೇತೆ ಹೇನ. ನೀವು ಹೃದಯ ತುಂಬಿ ಹೇಳ್ತೀರಲ್ವ, ಅನುಭವ ಮಾಡಿಕೊಂಡು ಹೇಳ್ತೀರಲ್ವ. ಪವಿತ್ರತಾ ತೋ ಹಮಾರ ಜನ್ಮ ಸಿದ್ಧ ಅಧಿಕಾರ ಹೈ. ಪ್ಯೂರಿಟಿ ಅನ್ನುವಂಥದ್ದು ನಮ್ಮದು ಬರ್ತ್ ರೈಟ್. ಪವಿತ್ರತೆ ಎನ್ನುವುದು ನನ್ನ ಜನ್ಮಸಿದ್ಧ ಅಧಿಕಾರ. ಎಷ್ಟು ನಶೆಯಿಂದ, ಎಷ್ಟು ಅನುಭವದಿಂದ ಈ ಮಾತನ್ನು ಹೇಳ್ತೀವಿ. ಜನ್ಮಸಿದ್ಧ ಅಧಿಕಾರ ಸಹಜ ಪ್ರಾಪ್ತ ಹೋತಾ ಹೈ. ಜನ್ಮಸಿದ್ಧ ಅಧಿಕಾರವಾಗಿ ಸಿಕ್ಕಿರುವುದು सहजವಾಗಿ प्राप्ति, क्योंकि पवित्रता व सत्यता प्राप्त करने के लिए आप सभी भी पहले अपने सत्य स्वरूप आत्मा को जान लिया. ಹಾಗಾದರೆ ಪವಿತ್ರತೆಯ ಶಕ್ತಿ, ಸತ್ಯತೆಯ ಶಕ್ತಿ ಪ್ರಾಪ್ತಿಯಾಗಬೇಕಾದ್ರೆ ಮೊದಲನೆಯ ಸತ್ಯ ಸ್ವರೂಪ ಯಾವುದು? ಆತ್ಮಕೋ ಜಾನ್ ಲಿಯಾ. ನನ್ನ ಆತ್ಮ ಅನ್ನೋದು ನಮಗೆ ಅರಿವಾದಾಗ ಆತ್ಮ ಪವಿತ್ರ ಸ್ವರೂಪ, ಆತ್ಮ ಸತ್ಯ ಸ್ವರೂಪ. ನೋಡಿ, ಈ ಜಗತ್ತಿನಲ್ಲಿ ಸತ್ಯವಾದದ್ದು ಯಾವುದಿದೆ? ಆತ್ಮ ಮಾತ್ರ ಸತ್ಯ, ಆತ್ಮ ಮಾತ್ರ ಅವಿನಾಶಿಯಾದದ್ದು. ಆತ್ಮ ನಾನು ಪವಿತ್ರ ಸ್ವರೂಪ, ಆತ್ಮ ಅವಿನಾಶಿ ಸ್ವರೂಪ, ಸತ್ಯ ಸ್ವರೂಪ. ಎರಡನೇದು ಇನ್ನೊಂದು ಸತ್ಯತೆ ಯಾವುದು? अपने सत्य बाप, सत्य शिक्षक, सद्गुरु को पहचान लिया. ಆತ್ಮ ನಾನು ಸತ್ಯ, ನನ್ನ ತಂದೆ ಪರಮಾತ್ಮ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಬಾಬಾ ಅಂತಾರೆ. ನಾವು ಅರಿತುಕೊಂಡೆವು. ಪೆಹಚಾನ್ ಲಿಯಾ ಮನ ಅರ್ಥ ಕ್ಯಾ ಹೈ? ಪಾಲಿಯಾ. ಅರಿತುಕೊಳ್ಳುವುದಂದರೆ ಅರ್ಥ ಏನು? ಪಡ್ಕೊಳ್ಳೋದು. जब तक कोई अपने सत्य स्वरूप सत्य बाप को नहीं जानते तो संपूर्ण पवित्रता सत्यता की शक्ति आ नहीं सकती. ಎಲ್ಲಿಯವರೆಗೆ ಆತ್ಮನ ಸತ್ಯ ಸ್ವರೂಪ, ಪರಮಾತ್ಮ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವನ್ನು ನಾನು ಪೆಹಚಾನ್ ಲಿಯಾ ಪಾಲಿಯಾ, ತಿಳ್ಕೊಂಡೆ, ಪಡ್ಕೊಂಡೆ, ಅಲ್ಲಿಯ ತನಕ ಸಂಪೂರ್ಣ ಪವಿತ್ರತೆ, ಸತ್ಯತೆ, ಶಕ್ತಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. तो आप सभी सत्यता और पवित्रता की शक्ति के अनुभवी है ना? सत्यते शक्ति, पवित्रते शक्तिಯ ಅನುಭವಿ ಇದ್ದೀರಲ್ವಾ? है अनुभवी? अनुभवी वह लोग प्रयत्न करते हैं यथार्थ रूप में न अपने स्वरूप न सत्य बाप के यथार्थ स्वरूप को जान सकते. ಜಗತ್ತಿನ ಜನ ಏನೋ ಎಫರ್ಟ್ ಹಾಕ್ತಾ ಇದ್ದಾರೆ. ಅವರಿಗೆ ಆತ್ಮನ ಸತ್ಯ ಸ್ವರೂಪನೂ ಗೊತ್ತಿಲ್ಲ, परमात्मा सत्य स्वरूपनु तिलकोंडिल्ल. और आप सबने इस समय के अनुभव द्वारा पवित्रता को ऐसे सहज अपनाया. आत्मನ ಸತ್ಯ ಸ್ವರೂಪವನ್ನ, ಪರಮಾತ್ಮನ ಸತ್ಯ ಸ್ವರೂಪವನ್ನ ಅನುಭವದಲ್ಲಿ ನಾವು ಕಂಡುಕೊಂಡಿರುವ ಕಾರಣದಿಂದ ಪವಿತ್ರತೆ ನಮ್ಮ ಪಾಲಿಗೆ ಸಹಜ ಆಯಿತು. ಸಹಜ ಅಪನಾಯ, ಪ್ಯೂರಿಟಿ ನಮ್ಮ ಪಾಲಿಗೆ ಸಹಜವಾಯಿತು. बाबा ಹೇಳ್ತಿದ್ದಾರೆ, सहज अपनाया तो इस समय की प्राप्ति की प्रारब्ध देवताओं की पवित्रता ನ್ಯಾಚುರಲ್ है और ನೇಚರ್ है. ಸಂಗಮ ಯುಗದಲ್ಲಿ ನಾವು ಪವಿತ್ರತೆ ನಮ್ಮ ಪಾಲಿಗೆ ಸಹಜವಾಗಿರುವ ಕಾರಣದಿಂದ ಭವಿಷ್ಯದಲ್ಲಿ ದೇವತೆಗಳಿಗೆ ಪವಿತ್ರತೆ ಅನ್ನೋದು ನ್ಯಾಚುರಲ್ ಮತ್ತು ನೇಚರ್ ಆಗಿಬಿಟ್ಟಿತು. ಐಸೆ ನ್ಯಾಚುರಲ್ ನೇಚರ್ का अनुभव आप ही प्राप्त करते हो. ಪ್ಯೂರಿಟಿ ಅನ್ನುವಂಥದ್ದು ನಮ್ಮ ಪಾಲಿಗೆ ನ್ಯಾಚುರಲ್ ನೇಚರ್. ಪ್ಯೂರಿಟಿ ಅನ್ನುವಂಥದ್ದು ನಮ್ಮ ಪಾಲಿಗೆ ನ್ಯಾಚುರಲ್ ನೇಚರ್. तो चेक करो, पवित्रता व सत्यता की शक्ति नेचुरल नेचर के रूप में बनी है. पवित्रತೆಯ ಶಕ್ತಿ, ಸತ್ಯತೆಯ ಶಕ್ತಿ ನ್ಯಾಚುರಲ್ ನೇಚರ್ ಆಗಿದೆನಾ?
ಅಥವಾ ಕಷ್ಟ ಆಗ್ತಾ ಇದೆನಾ? ಆ ರೀತಿ ಇರಲಿಕ್ಕೆ ಕಷ್ಟ ಆಗ್ತಾ ಇದೆನೋ? ಅಥವಾ ಸ್ವಾಭಾವಿಕವಾಗಿ ನಾನು ಪವಿತ್ರ ಆತ್ಮ, ನನ್ನ ಸತ್ಯ ಸ್ವರೂಪ, ಸತ್ಯ ತಂದೆಯನ್ನು ನನ್ನವನನ್ನಾಗಿ ಮಾಡ್ಕೊಂಡಿದ್ದೀನಿ. ಕಳೆದ ಭಾನುವಾರನೂ ಸಹಿತ ತಾವು ಕೇಳಿದಿರಲ್ವಾ? ಮೈ ಪರಮಾತ್ಮಕ್ಕೆ ಡೈರೆಕ್ಟ್ ಬಚ್ಚ. ನೇರವಾಗಿ ಬಾಬಾ ನನ್ನನ್ನು ಏನು ಮಾಡಿದ್ದಾರೆ? ತನ್ನ ಮಗುವನ್ನಾಗಿ ಮಾಡ್ಕೊಂಡಿದ್ದಾರೆ. ನನ್ನ ಆತ್ಮ, ನಾನು ಪರಮಾತ್ಮನನ್ನು ಪಡ್ಕೊಂಡಿದ್ದೀನಿ. ಬಾಬಾ ಹೇಳ್ತಿದ್ದಾರೆ, ಆವಾಗ ಪವಿತ್ರತೆ ಮತ್ತು ಸತ್ಯತೆಯ ಶಕ್ತಿ ನಮ್ಮ ಪಾಲಿಗೆ ನ್ಯಾಚುರಲ್ ನೇಚರ್. आप क्या समझते हो? जो समझते हैं कि पवित्रता तो हमारा जन्म सिद्ध अधिकार है, वह हाथ उठाओ. ಪವಿತ್ರತೆ ಎನ್ನುವುದು ನನ್ನ ಜನ್ಮಸಿದ್ಧ ಅಧಿಕಾರ. ಅನ್ನೋರು ಕೈ ಎತ್ತಿ. जन्मसिद्ध अधिकार है. मेहनत करनी पड़ती है, मेहनत करनी पड़ती है. मेहनत करनी तो नहीं पड़ती है ना, सहज है ना, क्योंकि जन्मसिद्ध अधिकार है. तो सहज प्राप्त होता, मेहनत नहीं करनी पड़ेगी. ಜನ್ಮಸಿದ್ಧ ಅಧಿಕಾರ ಆಗಿರೋದ್ರಿಂದ ಸಹಜವಾಗಿರ್ತೀವಿ. ಪವಿತ್ರತೆ ಸಹಜವಾಗಿ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ಪರಿಶ್ರಮದಿಂದ ಅಲ್ಲ. दुनिया वाले असंभव समझते, आपने असंभव को संभव और सहज बना दिया. ಪವಿತ್ರತೆ ಎನ್ನುವುದು ನಮ್ಮ ಪಾಲಿಗೆ ಸಂಭವ, ನಮ್ಮ ಪಾಲಿಗೆ ಸಹಜ. ಜಗತ್ತಿನವರಿಗೆ ಕಷ್ಟ, ಅವರಿಗೆ ಅಸಂಭವ. तो नए नए बच्चे आए हैं, तो पहली बार आए हैं, वह हाथ उठाओ. ಬಾಬಾ ಅಂತಾರೆ, ಯಾರು ಮೊದಲು ಬಂದಿದ್ದೀರಿ ಅವರು ಕೈ ಎತ್ತಿ. अच्छा, जो नए नए बच्चे हैं, मुबारक हो नए पहली बार आने वालों को. क्योंकि बाप दादा कहते, भले लेट तो आए हो लेकिन टू लेट में नहीं आए हो. ಬಾಬಾ ಅಂತಾರೆ, ನೀವು ಬಂದಿರೋದು ಲೇಟ್ ಆಗಿದೆ, ಆದರೆ ಟೂ ಲೇಟ್ ಅಂತ ಇನ್ನೂ ಬೋರ್ಡ್ ಬಿದ್ದಿಲ್ಲ. ಕೆಲವರಿಗೆ ಅನುಭವ ಆಗ್ತದೆ, ಬಾಬಾ ನೀನು ನನಗೆ ಮೊದಲೇ ಸಿಗಬೇಕಿತ್ತು, ನಾನು ಒಂದು 10-15 ವರ್ಷದ ಮೊದಲೇ ಬಾಬಾ ಸಿಗ್ತಿದ್ದರೆ ಏನು ಮಾಡ್ತಿದ್ದೀರಿ? ಏನು ಮಾಡ್ತಿದ್ದೀರಿ? ಏನು ಮಾಡ್ತಿದ್ದೀರಿ? ಒಂದು 20 ವರ್ಷದ ಮೊದಲೇ ಸಿಗ್ತಿದ್ರೆ ನಾವು ನಿಮ್ಮ ಹಂಗೆನೇ ಆಗಿಬಿಡ್ತಿದ್ದೇವೆ ಅಕ್ಕರೆ. ನಾವು ಈ ಸಮಸ್ಯೆ ಬಂದ್ಬಿಡ್ತಿದ್ದೇವೆ. ಅಯ್ಯೋ, ನಾವು ಮದುವೆ ಯಾಕಾದೆವು, ಚಂದ ಕುಮಾರ ಜೀವನ ಇಟ್ಕೋಬೋದಿತ್ತು, ಕುಮಾರಿ ಜೀವನ ಇಟ್ಕೋಬೋದು. ಕೆಲವರೆಲ್ಲ ಚಡಪಡಿಸ್ತಾರೆ. ಬಾಬಾ ಅಂತಾರೆ, ಪರವಾಗಿಲ್ಲ, ಬಂದದ್ದು ಲೇಟ್ ಆಗಿದೆ, ಆದರೆ ಟೂ ಲೇಟ್ ಅಂತ ಬೋರ್ಡ್ ಬಿದ್ದಿಲ್ಲ. ಟೂ ಲೇಟ್ ಬೋರ್ಡ್ ಬಿದ್ದರೆ ಏನಾಗ್ತದೆ? ಏನಾಗ್ತದೆ? ಬಾಬಾ ತಿಳಿಸ್ತಿದ್ದಾರೆ, ತೋ ಭಲೆ ಲೇಟ್ ತೋ ಆಯೇ ಹೋ लेकिन टू लेट में नहीं आए हो. नए बच्चों को बाप दादा का वरदान है. ಆದ್ದರಿಂದ ಹೊಸದಾಗಿ ಬಂದವರಿಗೆ ಬಾಬಾ ಸ್ಪೆಷಲ್ ವರದಾನ ಕೊಡ್ತಾರೆ. ಲೇಟಾಗಿ ಬಂದಿದ್ದಾರಲ್ಲ, ಅದಕ್ಕೆ ಸ್ಪೆಷಲ್ ವರದಾನ. ಕೆಲವೊಮ್ಮೆ ಸೀಮೆ ಎಣ್ಣೆ ತರಲಿಕ್ಕೆ ಹೋಗ್ತಾರೆ, ಕ್ಯೂ ನಿಂತಿರ್ತಾರೆ. ನೋ ಸ್ಟಾಕ್ ಅಂದವರು ಉಳಿದವ್ರು ಏನು ಮಾಡ್ಬೇಕು? ಅವಾಗ ಉಳಿದವ್ರು ಏನು ಮಾಡ್ತಾರೆ? ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಬಿಡ್ತಾರೆ. ಉಳಿದವರು ವಾಪಸ್ ಹೋಗ್ತಾರೆ. ಮೊದಲೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗ್ತಿದ್ರು, ಬೋರ್ಡ್ ಹಾಕ್ತಿದ್ರು, ಹೌಸ್ಫುಲ್. ಹಾಕಿದ ಮೇಲೆ ಎಲ್ಲರೂ ಏನು ಮಾಡಬೇಕಿತ್ತು? ವಾಪಸ್. ಹಾಗೇನೆ ಟೂ ಲೇಟ್ ಅಂತ ಬೋರ್ಡ್ ಹಾಕಿದರೆ ಏನೂ ಪಡ್ಕೊಳ್ಳಿಕ್ಕಿಲ್ಲ, ಏನೂ ಸಾಧನೆ ಮಾಡಲಿಕ್ಕಿಲ್ಲ, ಏನೂ ಪುರುಷಾರ್ಥ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಅಂಥ ಸಮಯದಲ್ಲಿ ಬಂದಿಲ್ಲಲ್ಲ, ಸ್ವಲ್ಪ ಬೇಗ ಬಂದೇನಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಟೂ ಲೇಟ್ ಅಂತ ಬೋರ್ಡ್ ಬೀಳೋಕ್ಕಿಂತ ಮೊದಲು ಬಂದಿನಲ್ಲ, ಸಂತೋಷ ಇದೇನೇ ಇಲ್ಲೋ? ಬಾಬಾ ಅಂತಾರೆ, ಅಂಥ ಮಕ್ಕಳಿಗೆ ಬಾಬಾ ಸ್ಪೆಷಲ್ ವರದಾನ ಕೊಡ್ತಾರೆ. ಲಾಸ್ಟ್ ವಾಲಾ ಭಿ ಫಾಸ್ಟ್ ಪುರುಷಾರ್ಥ ಕರ್ ಫಸ್ಟ್ ಡಿವಿಷನ್ ಮೇ ಆ ಸಕ್ತೆ. ಈಗೀಗ ಲೇಟಾಗಿ ಬಂದವರು ಸಹ ಲಾಸ್ಟ್ ಬಂದರೂ ಫಾಸ್ಟ್ ಪುರುಷಾರ್ಥವನ್ನು ಮಾಡಿ ಫಸ್ಟ್ ಡಿವಿಷನ್ನಲ್ಲಿ ಬರಲು ಸಾಧ್ಯವಿದೆ. ಫಸ್ಟ್ ಡಿವಿಷನ್ನಲ್ಲಿ ಬರಬಹುದು. ಫಸ್ಟ್ ನಂಬರ್ ನಹಿ, ಫಸ್ಟ್ ಡಿವಿಷನ್ ಮೇ ಆ ಸಕ್ತೆ. ಫಸ್ಟ್ ನಂಬರ್ ಅಲ್ಲ, ಫಸ್ಟ್ ಡಿವಿಷನ್ನಲ್ಲಿ ಬರ್ಬೋದು. तो नए बच्चों को इतनी हिम्मत है,
हाथ उठाओ तो ಫಸ್ಟ್ ಆಯಂಗೆ. ಯಾರು ಫಸ್ಟ್ ಬರ್ತಿರೋ ಅವ್ರ ಕೈ ಎತ್ತಿ. ಹಿಮ್ಮತ್ತಿದೆನಾ, ಸಾಹಸ ಇದೆನಾ? ಫಸ್ಟ್ ಬರ್ಲಿಕ್ಕೆ ಆಗೋದಿಲ್ಲ, ಆದರೆ ಫಸ್ಟ್ ಡಿವಿಷನಲ್ಲಿ ಬರ್ಬೋದು ಅಂತಾರೆ ಬಾಬಾ. ಡಿವಿಷನ್ ಅಂದರೆ ಏನಂತ ಗೊತ್ತಾ? ಈಗ ಲಕ್ಷ್ಮೀನಾರಾಯಣ್ ದಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹಿಂಗೆ ಒಂದು ಗದ್ದಿಗೆ ಇರ್ತದೆ. ಐಸೆ 8 ಗದ್ದಿಯ ಚಲ್ತಿ ಹೈ. ಸಮಕಾಲೀನವಾಗಿ 8 ಗದ್ದಿಗೆ ನಡೀತದಲ್ಲ, ಅದು ಡಿವಿಷನ್. ಇದು ಪೀಳಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇದೇನು ಪೀಳಿಗೆ. ತಂದೆ ಅವನ ಮಗ ಮತ್ತೆ ಪಟ್ಟಕ್ಕೆ ಬರ್ತಾನೆ, ಅವನ ಮಗ ಮತ್ತೆ ಪಟ್ಟಕ್ಕೆ ಬರ್ತಾನೆ, ಇದು ಪೀಳಿಗೆ. ಆದರೆ ಐಸೆ 8 ಗದ್ದಿಯ ಚಲ್ತಿ ಹೈ ಇದೆಯಲ್ಲ, ಇದು ಡಿವಿಷನ್. ಇದು ಡಿವಿಷನ್. ಈ ಸೀಟಲ್ಲಿ ಅಲ್ಲದಿದ್ದರೂ ಉಳಿದ 7 ಸೀಟು ಉಂಟಲ್ಲ, ಅಲ್ಲಿ ಬರ್ಬೋದು ನಾವು. ಫಸ್ಟ್ ಬರ್ಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಬಂದವರು ತೀವ್ರ ಪುರುಷಾರ್ಥ ಮಾಡಿ ಫಸ್ಟ್ ಡಿವಿಷನ್ನಲ್ಲಿ ಬರ್ಬೋದು. ಬಾಬಾ ಹೇಳ್ತಾರೆ, ಸರಿ ನಾವು ಫಸ್ಟ್ ಡಿವಿಷನಲ್ಲಿ ಬರ್ತೀವಿ ಅನ್ನೋರು ಕೈ ಎತ್ತಿ. टीवी में आपका हाथ दिखाई दे रहा है. अच्छा, हिम्मत वाले हैं, हिम्मत वाले हैं. ಮುಬಾರಕ್ ಹೋ ಹಿಮ್ಮತ್ಕಿ. ನಿಮ್ಮ ಸಾಹಸಕ್ಕೆ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಹಿಮ್ಮತ್ ಹೇ ತೋ ಬಾಪ್ ಕಿ ತೋ ಮದದ್ ಹೇ. ನಾನು ಫಸ್ಟ್ ಡಿವಿಷನಲ್ಲಿ ಬಂದೇ ಬರ್ತೀನಿ, ತೀವ್ರ ಪುರುಷಾರ್ಥ ಮಾಡೇ ಮಾಡ್ತೀನಿ. ಲೇಟಾಗಿ ಬಂದರೂ ಪರವಾಗಿಲ್ಲ, ನಾನು ಫಾಸ್ಟ್ ಪುರುಷಾರ್ಥವನ್ನು ಮಾಡ್ತೀನಿ, ಫಸ್ಟ್ ಡಿವಿಷನಲ್ಲಿ ಬರ್ತೀನಿ ಅನ್ನುವಂಥ ತಮ್ಮ ಸಾಹಸದ ಸಂಕಲ್ಪ ಇದೆ ಅಲ್ವಾ, ಅದಕ್ಕೆ ಬಾಬನ ಮದದಿದೆ. ಹಿಮ್ಮತ್ತೆ ಬಚ್ಚೆ ಮದದೇ ಪಾಪ್. ಒಂದೇದು ಬಾಬಾ ಅಂದರು, ಅಂಥ ಮಕ್ಕಳಿಗೆ ನಾನು ವರದಾನ ಕೊಡ್ತೀನಿ. ಈಗಂತರ ಬಾಬಾ, ಅಂಥ ಹಿಮ್ಮತ್ತಿನ ಮಕ್ಕಳಿಗೆ ನಾನು ಸಹಯೋಗ ಕೊಡ್ತೀನಿ. ಈಗ ಇನ್ನೊಂದು ಮಾತಂತಾರೆ ಬಾಬಾ, सर्व ब्राह्मण परिवार की भी शुभ भावना शुभ कामना आप सबके साथ है. ಬಾಬರವರ ವರದಾನ ಇದೆ, ಬಾಬರವರ ಮದದಿದೆ, ಬ್ರಾಹ್ಮಣ ಪರಿವಾರದ ಶುಭ ಭಾವನೆ ಶುಭ ಕಾಮನೆನೂ ಜೊತೆಗಿದೆ. ಬ್ರಾಹ್ಮಣ ಪರಿವಾರದ ಶುಭ ಭಾವನೆ ಮತ್ತು ಶುಭ ಕಾಮನೆನೂ ಸಹಿತ ಜೊತೆಗಿದೆ. इसलिए जो भी पहले बार आए हैं, ಯಾರು ಈಗ ಮೊದಲನೇ ಬಾರಿ ಬಂದಿದ್ದೀರೋ उन सबके प्रति बाप दादा और परिवार की तरफ से दोबारा पदम गुणा बधाई हो, बधाई हो, बधाई हो. ಲೇಟ್ ಬಂದವರು, ಫಸ್ಟ್ ಮದುವನಕ್ಕೆ ಬಂದವರಿಗೆ ಹೆಂಗೆ ಉತ್ಸಾಹ ತುಂಬ್ತಿದ್ದಾರೆ ನೋಡಿ ಬಾಬಾ. ಅವರ ಪುರುಷಾರ್ಥ ಇದು ಕೇಳುವಾಗನೇ ಏನಾಗ್ಬಿಡ್ಬೇಕು, ಎಷ್ಟು ಫಾಸ್ಟ್ ಆಗಿಬಿಡ್ಬೇಕು. ಲಾಸ್ಟ್ ಬಂದಿದ್ದೀರಿ, ಆದರೆ ಫಾಸ್ಟ್ ಹೋಗಿ ಫಸ್ಟ್ ಡಿವಿಷನಲ್ಲಿ ಬರಬೇಕು. ಅದಕ್ಕೆ ಬಾಬರವರ ವರದಾನ ಇದೆ. ಮಕ್ಕಳ ಸಾಹಸದ ಸಂಕಲ್ಪಕ್ಕೆ ಬಾಬರವರ ಮದದಿದೆ. ಬ್ರಾಹ್ಮಣ ಪರಿವಾರದ ಶುಭ ಭಾವನೆ ಶುಭ ಕಾಮನೆಯೂ ಜೊತೆಗಿದೆ. ಜೊತೆಗೆ ಬಾಪ್ತಾದ ಮತ್ತು ಪರಿವಾರದ ಕಡೆಯಿಂದ ಇನ್ನೊಂದು ಬಾರಿ ಪದಂ ಗುಣ ಬದಾಯಿ ಹೋ, ಬದಾಯಿ ಹೋ, ಬದಾಯಿ ಹೋ. ಆಪ್ ಸಭಿ ಜೋ ಪಹಲೆ ಆನೆ ವಾಲೆ ಹಿ ಉನೋಂಕೋ ಬಿ ಖುಷಿ ಹೋ ರಹಿ ಹೈ. ಇನ್ನೊಂದು ಏನಂದರೆ, ಮೊದಲನೇ ಬಾರಿ ಬಂದವರ ಜೊತೆಗೆ ಖುಷಿ ಇದೆ ಅವರಿಗೆ. ಒಂದು ಕಡೆ ಬಾಬನ ವರದಾನ, ಒಂದು ಕಡೆ ಬಾಬರವರ ಹಿಮ್ಮತ್ತಿನ ಮಕ್ಕಳಿಗೆ ಸಹಯೋಗ, ಬ್ರಾಹ್ಮಣ ಪರಿವಾರದ ಶುಭ ಭಾವನೆ ಶುಭ ಕಾಮನೆ, ಬಾಬಾ ಮತ್ತು ಪರಿವಾರದ ಬದಾಯಿ ಬದಾಯಿ ಬದಾಯಿ. ಜೊತೆಗೆ ಆ ಮಕ್ಕಳಿಗೆ ಏನಿದೆ ಅಂತಾರೆ ಬಾಬಾ, ಖುಷಿ ಇದೆ. ಬಿಚ್ಚುಡಿ ಹುಯಿ ಆತ್ಮಾಯೇ ಫಿರ್ಸೆ ಅಪನೆ ಪರಿವಾರ ಮೇ ಪಹುಂಚ್ ಗಯೇ. ಎಲ್ಲೋ ದಾರಿ ತಪ್ಪಿ ಕಳ್ಕೊಂಡಂಥ ಆತ್ಮಗಳು ಮತ್ತೆ ಪುನಃ ನನ್ನ ಪರಿವಾರಕ್ಕೆ ನಾನು ಬಂದು ತಲುಪಿದ್ದೇನೆ ಅನ್ನುವಂಥ ಸಂತೋಷ ಇದೆ. ತೋ ಬಾಪ್ ದಾದಾ ಬಿ ಖುಷಿ ಹೋ ರಹೇ ಹೇ, ಆಪ್ ಸಬ್ ಬಿ ಖುಷಿ ಹೋ ರಹೇ ಹೋ. ಬಾಬನಿಗೂ ಖುಷಿ, ನಮ್ಮೆಲ್ಲರಿಗೂ ಖುಷಿ. ಬಾಪ್ ದಾದಾ ने वतन में दादी के साथ एक रिजल्ट देखे. क्या रिजल्ट देखे? ವತನದಲ್ಲಿ ಬಾಬಾ ದಾದಿಯ ಜೊತೆಗೆ ಒಂದು ಫಲಿತಾಂಶವನ್ನು ನೋಡ್ತಾ ಇದ್ದಾರೆ. ಮಕ್ಕಳ ರಿಸಲ್ಟನ್ನು ನೋಡ್ತಿದ್ದಾರೆ. ಆಪ್ ಸಭಿ ಜಾನ್ತೆ ಹೋ, ಮಾನ್ತೆ ಹೋ, ಹಮ್ ಬಾಲಕ್ ಸೋ ಮಾಲಿಕ್ ಸೋ ಬಾಲಕ ಹೇ. ಯಾವ ರಿಸಲ್ಟನ್ನು ನೋಡಲಿಕ್ಕೆ ಬಾಪ್ತಾದ ಮತ್ತು ದಾದಿ ಇಷ್ಟಪಡ್ತಿದ್ದಾರೆ? ಮಕ್ಕಳು, ನನ್ನ ಮಕ್ಕಳು
मालक मालिक सो बालक, बालक सो मालिक, मालिक सो बालक. ಮಾಲಿಕ್ ಬಿ ಹೋ और ಬಾಲಕ್ ಬಿ ಹೋ. ನಾವು ಮಾಲೀಕರು ಹೌದು, ನಾವು ಬಾಲಕರು ಹೌದು. ಸಭಿ ಹೇ हाथ उठाओ. सोच के उठाना, सोच के उठाना, ऐसे नहीं. ಸ್ವಲ್ಪ ಯೋಚನೆ ಮಾಡಿ ಕೈ ಎತ್ತಿ. ಕೈ ಎತ್ತಿ ಅಂದ ಕೂಡಲೇ ಕೈ ಎತ್ತದಲ್ಲ. ನಾನು ಬಾಬನ ಬಾಲಕ ಜೊತೆಗೆ ಮಾಲೀಕ. ಹಂಗಾರೆ ಇದ್ದೀವ? ಹಂಗೆ ಸೋಚಿಕೆ ಉಟ್ಟಾನ. हिसाब लेंगे. अच्छा हाथ नीचे करो. बाप दादा ने देखा कि बालकपन का निश्चय और नशा सहज रहता है. ನಾನು ಶಿವ ತಂದೆಯ ಬಾಲಕ, ನಾನು ಶಿವಪುತ್ರ, ಶಿವ ಬಾಲಕ. ಇದು ನಿಶ್ಚಯ ಎಲ್ಲರಿಗೂ ಇದೆ, ಇದರಲ್ಲಿ ಪಾಸ್. ಇದು ನಶೆನೂ ಇದೆ. ನಾನು ಬಾಬನ ಮಗು, ನಾನು ಬಾಬನ ಮಗು. ಎಲ್ಲರಿಗೂ ನಿಶ್ಚಯ ಇದೆ, ನಶೆ ಇದೆ. ब्रह्मा कुमार ब्रह्मा कुमारी कहलाते हो तो बालक हो, तभी तो ब्रह्मा कुमार कुमारी कहलाते हो. ನಾವು ಶಿವನ ಬಾಲಕ ಆಗಿರುವುದರಿಂದ ಬ್ರಹ್ಮ ಕುಮಾರಿಯಾಗಿದ್ದೀವಿ. ಅವರು ಸಾರಾ ದಿನ ನಾನು ಬಾಬನ ಬಾಲಕ, ಶಿವಪುತ್ರ, ಪರಮಾತ್ಮನ ಬಾಲಕ. ಆವಾಗ ಬಾಬನ ನೋಡಿ ಏನಂತೀವಿ ನಾವು? ನಾನು ತಂದೆಯ ಮಗ ಅಂತಂದ ಮೇಲೆ ತಂದೆಯನ್ನು ನೋಡೋಗಿ ಏನಂತೀರಿ? ಮೇರಾ ಬಾಬಾ. तो सारा दिन मेरा बाबा यही स्मृति में लाते हो, फिर भूल भी जाते हो. ನನ್ನ ಬಾಬಾ ಅಂತ ನೀವು ನೆನಪು ಮಾಡ್ತಾ ಇರ್ತೀರಿ ಮತ್ತು ಮರ್ತು ಬಿಡ್ತೀರಿ. बीच बीच में याद आता है. और सेवा में भी बाबा 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 शब्द नेचुरल मुख से निकलता है. अगर बाबा शब्द नहीं निकलता तो ज्ञान का कोई प्रभाव नहीं पड़ता. ಬಾಯಲ್ಲಿ ಬಾಬಾ 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 ಅನ್ನುವಂಥ ಶಬ್ದ ನಮ್ಮಿಂದ ಬಂದಿಲ್ಲ ಅಂತಂದರೆ ನಾವು ಹೇಳುವ ಜ್ಞಾನದ ಪ್ರಭಾವ ಮತ್ತೊಬ್ಬರ ಮೇಲೆ ಬೀಳಂಗಿಲ್ಲ. ಯಾಕೆಂದರೆ ಇವೆಲ್ಲ ಜ್ಞಾನ ಯಾರ್ದು? ಬಾಬಂದು. ಬಾಬಾ ಹೇಳ್ತಿದ್ದಾರೆ, ಬಾಬಾ ತಿಳಿಸ್ತಿದ್ದಾರೆ, ಬಾಬನ ಜ್ಞಾನ ಇದು ನಮ್ಮ ಬಾಯಿಂದ ಬಂದರೆ ಮಾತ್ರ ನಾವು ಕೊಡುವ ಜ್ಞಾನ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರ್ತದೆ. तो जो भी सेवा करते हो, भाषण करते हो, कोर्स कराते हो, भिन्न भिन्न टॉपिक पर करते हो, सच्ची सेवा का प्रत्यक्ष स्वरूप, प्रत्यक्ष प्रमाण यही है. सुनने वाले भी अनुभव करें कि मैं भी बाबा का हूँ. ಬಾಬಾ ತಿಳಿಸ್ತಿದ್ದಾರೆ, ನಾವು ಏನು ಭಾಷಣ ಮಾಡ್ತೀವಿ, ಸೇವೆ ಮಾಡ್ತೀವಿ, ಕೋರ್ಸ್ ಕೊಡ್ತೀವಿ, ಭಿನ್ನ ಭಿನ್ನ ಟಾಪಿಕ್ ಮೇಲೆ ನಾವು ಸಂದೇಶ ಕೊಡ್ತೀವಿ. ಬೇರೆ 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 ಟಾಪಿಕ್ ಇದೆ. ಪಾಸಿಟಿವ್ ಥಿಂಕಿಂಗ್ ಇದೆ, ಸೆಲ್ಫ್ ಮ್ಯಾನೇಜಿಂಗ್ ಲೀಡರ್ಶಿಪ್ ಇದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೆ, ನಂತರ ಮೆಡಿಟೇಷನ್ ಎಸ್ ಮೆಡಿಸಿನ್ ಅಂತ ಇದೆ. ನಿಮಗೆಲ್ಲ ಮಾಡಿ ತೋರಿಸಿವಲ್ಲ. 1-2 ಗಂಟೆದ ಸೆಷನ್ ಇದೆ ನಮ್ಮ ಹತ್ರ. ಈ ಮೂಲಕನೂ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಏನು ಮಾಡ್ತೀವಿ? ಕೋರ್ಸನ್ನು ಕೊಡ್ತೀವಿ ಬೇರೆ ಬೇರೆ ಟಾಪಿಕ್ ಬಗ್ಗೆ. ಆದರೆ ಸತ್ಯ ಸೇವೆಯ ಪ್ರತ್ಯಕ್ಷ ಪ್ರಮಾಣ ಕೇಳೋರು ಸಹಿತ ಅನುಭವ ಮಾಡಬೇಕು. ಮೈ ಬಿ ಬಾಬಾ ಕಾ ಹೂಂ. ನಾವು ಯಾರಿಗೆ ಯಾವ ರೂಪದಲ್ಲಿ ಸಂದೇಶ ಕೊಟ್ಟರೋ ಕೇಳೋರು ಸಹಿತ ಅನುಭವ ಮಾಡಬೇಕು. ಮೈ ಬಾಬಾ ಕಾ ಹೂಂ, ನಾನು ಬಾಬನ ಮಗು, ನಾನು ಬಾಬನ ಮಗು ಅಂತ ಅವರಿಗೆ ಅನುಭವ ಆಗಬೇಕು. ಉನಕೆ ಮುಖ ಸೇ ಬಿ ಬಾಬಾ ಬಾಬಾ ಶಬ್ದ ನಿಕಲೆ. ಇದು ನಾವು ಮಾಡುವ ಸತ್ಯ ಸೇವೆಯ ಪ್ರತ್ಯಕ್ಷ ಸ್ವರೂಪ. कोई ताकत है यह नहीं, अच्छा है यह नहीं ಅಲ್ವಾ? ಇವ್ರ ಹತ್ರ ಭಾಳ ತಾಕತ್ತಿದೆ, ಇವರು ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಇವರು ಭಾಳ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅಂದರೆ ಪ್ರಯೋಜನ ಇಲ್ಲ. ನಮ್ಮ ಸಂದೇಶವನ್ನು ಕೇಳಿದವರ ಬಾಯಲ್ಲಿ ಯಾವ ಶಬ್ದ ಬರಬೇಕು? ಮೇರಾ ಬಾಬಾ, ಮೈ ಬಾಬಾ ಕಾ ಹೂಂ. ಬಾಬಾ ತಿಳಿಸ್ತಿದ್ದಾರೆ, ಮೇರಾ ಬಾಬಾ ಅನುಭವ ಕರೆ, ಇಸ್ಕೋ ಕಹೆಂಗೆ ಸೇವಾ ಕಾ ಪ್ರತ್ಯಕ್ಷ ಫಲ. ಇದು ನಾವು ಮಾಡುವ ಸೇವೆಯ ಪ್ರತ್ಯಕ್ಷ ಫಲ. तो बालकपन का नशा और निश्चय फिर भी अच्छा रहता है. ನಾನು ಬಾಬರವರ ಬಾಲಕ, ನಾನೇ ಬಾಬರವರ ಎಲ್ಲ ಖಜಾನೆಗಳಿಗೆ ಮಾಲೀಕ. ನಿಶ್ಚಯ ಮತ್ತು ನಶೆ ಭಾಳ ಚೆನ್ನಾಗಿದೆ. ಮಾಲೀಕಪನ್ ಕಾ ನಿಶ್ಚಯ और नशा नंबर वार रहता है. ಬಾಬಾ ಅಂತಾರೆ,
ಬಾಲಕತನದ ನಿಶ್ಚಯ ನಶೆ ಚೆನ್ನಾಗಿದೆ, ಮಾಲೀಕತನದ ನಿಶ್ಚಯ ಮತ್ತೆ ನಶೆ नंबर वार ಇದೆ. बालकपन से मालिकपन के प्रैक्टिकल चलन और चेहरे से नशा कभी दिखाई देता, कभी कम दिखाई देता. ನಾನು ಬಾಬರವರ ಮಗು, ಬಾಬಾ ಮೇರಾ ಬಾಬಾ, ಇದು ನಿಶ್ಚಯ ಮತ್ತು ನಶೆ ಚೆನ್ನಾಗಿದೆ. ಆದರೆ ಮಾಲೀಕತನದ ನಿಶ್ಚಯ ಮತ್ತು ನಶೆ ಸ್ವಲ್ಪ ಕಡಿಮೆ ಕಂಡು ಬರ್ತಾ ಉಂಟು ಅಂತಾರೆ ಬಾಬಾ. ವಾಸ್ತವಮೇ ಆಪ್ ಡಬಲ್ ಮಾಲೀಕವನ. ಬಾಬಾ ಹೇಳ್ತಾರೆ ವಾಸ್ತವವಾಗಿ ನಾವೆಲ್ಲರೂ ಸಹಿತ ಡಬಲ್ ಮಾಲೀಕರಲ್ವಾ? ಯಾವ್ದು ಹೇಳಿ ಡಬಲ್ ಮಾಲೀಕರು? ಮತ್ತೆ ಮತ್ತೆ ಏಕ ಹೈ ಬಾಪ್ ಕೆ ಖಜಾನೋ ಕೆ ಮಾಲೀಕ ಹೋ. ಒಂದೇದೇನಂತಂದ್ರೆ ತಂದೆ ಹತ್ರ ಇರುವ ಎಲ್ಲ ಖಜಾನೆಗಳಿಗೆ ನಾವು ಮಾಲೀಕರು. ಸಭಿ ಮಾಲೀಕೋನ ಖಜಾನೋಂಕ, ಎಲ್ಲರೂ ಖಜಾನೆಗೆ ಮಾಲೀಕರಿದ್ದೀರಲ್ವಾ? ಅವರು ಬಾಪ್ ನೆ ಸಭಿ ಕೋ ಏಕ್ ಜಿತ್ನಾ ಹಿ ಖಜಾನಾ ದಿಯಾ ಹೈ. ನಾವು ಬಾಬರವರ ಖಜಾನೆಗೆ ಮಾಲೀಕರು. ಒಂದನೇದಾಗಿ ಎಲ್ಲರಿಗೂ ಒಂದೇ ಏಕ ಜಿತ್ನಾ ಹಿ ಖಜಾನಾ ದಿಯಾ, ಒಂದೇ ರೀತಿ ಖಜಾನೆಯನ್ನು ಬಾಬಾ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಕೋಯಿ ಕೋ ಲಾಖ್ ದಿಯಾ, ಕೋಯಿ ಕೋ 1000 ದಿಯಾ ನಹಿ. ಕೆಲವರಿಗೆ 1000 ಕೊಟ್ಟೆ, ಕೆಲವರಿಗೆ 100 ಕೊಟ್ಟೆ, ಈ ರೀತಿ ಇಲ್ಲ. ಕೆಲವರಿಗೆ 1,00,000 ಕೊಟ್ಟೆ, ಕೆಲವರಿಗೆ 1,000 ಕೊಟ್ಟೆ, ಈ ರೀತಿ ಅಲ್ಲ. ಎಲ್ಲರಿಗೂ ಬಾಬಾ ಒಂದೇ ರೀತಿ ಖಜಾನೆ ಸಮಾನ ರೂಪದಲ್ಲಿ ಕೊಡ್ತಾರೆ. ಸಭಿಕೋ ಸಬ್ ಖಜಾನೆ ಬೇಹದ್ಗೆ ದಿಯೇ ಹಿ, ಬೇಹದ್ದಿನ ಖಜಾನೆಯನ್ನು ಕೊಟ್ಟಿದ್ದಾರೆ ಬಾಬಾ, ಅಂದರೆ ಅಪರಿಮಿತ. बाप के पास बेहद के खजाने ही कम नहीं है, तो बाप दादा ने सभी को सर्व खजाने दिए ही और एक जैसे दिए ही, एक जितने दिए ही. ಎಲ್ಲರಿಗೂ ಒಂದೇ ರೀತಿ ಖಜಾನೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಒಂದೇ ಖಜಾನೆ ಕೊಟ್ಟಿದ್ದಾರೆ. ಹಂಚುವಾಗ ಬಾಬಾ ಪಾರ್ಶಾಲಿಟಿ ಮಾಡಿಲ್ಲ. ಭಾಳ ಎಜುಕೇಟೆಡ್ ಬಂದ ಕೂಡಲೇ ಅವರಿಗೆ ಬೇರೆ ಕ್ಲಾಸು, ಏನು ಓದಿಲ್ಲ ಅನ್ನೋರಿಗೆ ಬೇರೆ ಕ್ಲಾಸು, ಬಡವರಿಗೆ ಬೇರೆ ಕ್ಲಾಸು, ಸಿರಿವಂತರಿಗೆ ಬೇರೆ ಕ್ಲಾಸ್ ಇದೆಯಾ? ಇಲ್ಲವೇ ಇಲ್ಲ. ಯಾವುದೇ ಜಾತಿ ಭೇದ ಇಲ್ಲದೆ, ವರ್ಣಭೇದ ಇಲ್ಲದೆ, ವಯೋಭೇದ ಇಲ್ಲದೆ ಎಲ್ಲ ಆತ್ಮಜ್ಯೋತಿಗಳು ಆತ್ಮಜ್ಯೋತಿಗಳು ಅಂತ ಹೇಳಿಕೊಂಡು ರಾಷ್ಟ್ರಭೇದ ಇಲ್ಲದೆ, ಇವತ್ತಿಗೂ ಬೇಕಾದರೆ ನೀವು ಲಂಡನ್ಗೆ ಫೋನ್ ಹಚ್ಚಿರಿ, ಮುರಳಿ ಯಾವುದು? ಇದೇ ಮುರಳಿ ಇರ್ತದೆ, ಸೇಮ್ ಮುರಳಿ. ಇಡೀ ವಿಶ್ವಕ್ಕೆ ಒಂದೇ ಜ್ಞಾನವನ್ನು ಕೊಡ್ತಾರೆ, ಒಂದೇ ರೀತಿ ಎಲ್ಲರಿಗೂ ಸಹಿತ ಹಂಚ್ತಾರೆ. ದೂಸರ, ಆದ್ದರಿಂದ ಬಾಬರವರೆಲ್ಲ ಖಜಾನೆಗೆ ನಾನು ಮಾಲೀಕ. ದೂಸರ ಸ್ವರಾಜ್ಯಕ್ಕೆ ಮಾಲೀಕ ಹೋ. ಡಬಲ್ ಮಾಲೀಕವನ. ಒಂದು ಬಾಬರವರು ಕೊಟ್ಟ ಎಲ್ಲ ಖಜಾನೆಗೆ ನಾನು ಮಾಲೀಕ. ಎರಡನೇದಾಗಿ ಸ್ವರಾಜ್ಯಕ್ಕೆ ಮಾಲೀಕ. बाबा अंतर बाप दादा पलक से कहते हैं मेरा एक एक बच्चा राजा बच्चा है. ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ ಮಕ್ಕಳು. तो राजा बच्चे होना प्रजा तो नहीं है ना, राजयोगी होना या प्रजायोगी. ನಾವು ಯಾರು? ನಾವು ರಾಜಯೋಗಿಗಳು, ನಾವು ಪ್ರಜಾಯೋಗಿಗಳಲ್ಲ. ಆತ್ಮ ರಾಜ. ಯಾವುದರ ಮೇಲೆ ರಾಜ? ಪಂಚತತ್ವದ ಮೇಲೆ ರಾಜ, ಪಂಚ ಇಂದ್ರಿಯಗಳ ಮೇಲೆ ರಾಜ, ಪಂಚ ವಿಕಾರದ ಮೇಲೆ ರಾಜ, ಎಲ್ಲದರ ಮೇಲೆ ಆತ್ಮ. ಏನು? ನಾನು ಆತ್ಮ ರಾಜ. ನಾನು ಪಂಚ ಇಂದ್ರಿಯಗಳ ಮೇಲೆ ಆತ್ಮ ರಾಜ, ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಆತ್ಮ ರಾಜ. ವಿಜಯಿ ಮತ್ತೆ ಇಂದ್ರಿಯ ಜೀತ್, ಮನ್ ಜೀತ್ ಅಲ್ವಾ, ಸಂಸ್ಕಾರ ಜೀತ್, ಇಂದ್ರಿಯ ಜೀತ್, ಕ್ರೋಧ ಜೀತ್, ಮೋಹ ಜೀತ್, ಪ್ರಕೃತಿ ಜೀತ್, ಮಾಯಾ ಜೀತ್, ಆತ್ಮ ಮಾಲೀಕ. ಆತ್ಮ ಮಾಲೀಕ, ಒಡೆಯ, ಅಧಿಕಾರಿ, ಅಧೀನ ಅಲ್ಲ. ನಾವು ಆತ್ಮ ಯಾವುದಕ್ಕೂ ಅಧೀನ ಆಗದೇ ಇರುವಂಥ ಸ್ಟೇಜೇ ರಾಜ ಸ್ಟೇಜ್. ಸ್ವರಾಜ್ಯ, राजयोगी, स्वराज्य के मालिक. लेकिन बाप दादा ने दादी के साथ रिजल्ट देखा, जितना नशा बालकपन का रहता उतना मालिकपन का कम रहता है. क्यों?
ನಾನು ಬಾಬರವರ ಬಾಲಕ. ಇದು ನಿಶ್ಚಯ ಮತ್ತೆ ನಶೆ ಓಕೆ. ಆದರೆ ಮಾಲೀಕ ಅನ್ನೋದರಲ್ಲಿ ಮಾತ್ರ ಏನಿದೆ ಅಂತಾರೆ ಬಾಬಾ, ಕಮ್ रहता है. स्वराज्य के मालिकपन का नशा सदा रहता. तो यह तो बीच बीच में समस्याएं विघ्न आते ही वो आ नहीं सकते. ಒಂದು ವೇಳೆ ಮಾಲೀಕತನದ ನಶೆ ಇತ್ತಂದ್ರೆ ನಡುವೆ ನಡುವೆ ವಿಘ್ನ ಸಮಸ್ಯೆಗಳು ಬರಲು ಸಾಧ್ಯವಿಲ್ಲ. ವೈಸೆ देखा जाता तो ಸಮಸ್ಯೆ ವ ವಿಘ್ನ ಆನೆ ಕಾ ಆಧಾರ. ಸಮಸ್ಯೆ ಮತ್ತೆ ವಿಘ್ನ ಇದು ಮೇನ್ ಬರುದಿಯಲ್ಲಿ ಹೇಳಿ. ಬಾಬಾ ಅಂತಾರೆ ಮನ್ ಎಲ್ಲಿ ಬರ್ತದೆ? ಮನಸ್ಸಿನಲ್ಲಿ ಬರ್ತದೆ. ಎಲ್ಲ ವಿಘ್ನಗಳು ಸಮಸ್ಯೆಗಳಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಮನಸ್ಸು. ಸಂಕಲ್ಪ ಕ್ರಿಯೇಟ್ ಆಗ್ತದೆ. ಮನಿ ಹಲ್ಚಲ್ ಮೇ ಆತಾ ಹೈ. ಮನಸ್ಸೇ ಏನಾಗ್ತದೆ? ಹಲ್ಚಲಲ್ಲಿ ಬಂದ್ಬಿಡ್ತದೆ. ಬಾಪ್ತಾದ ಮನ್ ಕೆ ಲಿಯೆ ಕೌನ್ ಸಾ ಮಹಾಮಂತ್ರ ದಿಯಾ ಹೈ? ಮನಸ್ಸಿಗೆ ಬಾಬಾ ಮಹಾಮಂತ್ರ ಯಾವುದು ಕೊಟ್ಟಿದ್ದಾರೆ? ಮನ್ ಮನಾಭವ. ಮನಸ್ಸನ್ನು ಸದಾ ಕಾಲಕ್ಕೂ ನನ್ನಲ್ಲೇ ಇಡುವವರಾಗಿರಿ. ಮನಸ್ಸು ಸದಾ ಕಾಲಕ್ಕೂ ಪರಮಾತ್ಮನಲ್ಲೇ ಇಡಬೇಕು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಇದು ಗೀತೆಯಲ್ಲಿ ಸಹಿತ ಈ ಸಂದೇಶ ಇದೆ. ಮನಸ್ಸನ್ನು ಯಾವಾಗಲೂ ಪರಮಾತ್ಮನ ಜೊತೆಗೇನೇ ಇಡಿ. ಮನ್ಮನಾಭವ. ತನ್ಮನಾಭವ ಧನ್ಮನಾಭವ ನಹಿ. ಇದನ್ನ ಮನ್ಮನಾಭವ ಅಥವಾ ಮನಸ್ಸನ್ನ ತನುವಿನಲ್ಲಿಡಿ, ಮನಸ್ಸನ್ನ ಧನದಲ್ಲಿಡಿ. ಇಲ್ಲ, ಮನಸ್ಸನ್ನು ಭಗವಂತನಲ್ಲಿಡಿ. ಮನ್ಮನಾಭವ. तो अगर स्वराज्य का मालिक है तो मन मालिक नहीं. ಆತ್ಮ ರಾಜ, ಮನಸ್ಸು ರಾಜ ಆಗಬಾರ್ದು. ಮನಸ್ಸು ತನಗೆ ಬೇಕಾದಂಗೆ ಚಂಚಲವಾಗಿ ಏನೇನು ಬೇಕದು ಯೋಚನೆ ಮಾಡೋದಲ್ಲ. ಮನ್ ಆಪಕ ಕರ್ಮಚಾರಿ ಹೈ, ಆತ್ಮ ರಾಜ ಹೈ. ಮನಸ್ಸು ಕರ್ಮಚಾರಿ, ಆತ್ಮ ರಾಜ. ಆತ್ಮ ಅದರ ಸ್ವಧರ್ಮಕ್ಕೆ ತಕ್ಕಂತೆ, ಸ್ವಮಾನಕ್ಕೆ ತಕ್ಕಂತೆ, ಸ್ವರೂಪಕ್ಕೆ ತಕ್ಕಂತೆ, ಸತ್ಯ ನಿಜ ರೂಪಕ್ಕೆ ತಕ್ಕಂತೆ ಮನಸ್ಸು ಸಂಕಲ್ಪ ಕ್ರಿಯೇಟ್ ಮಾಡಬೇಕು. ಅದು ಏನು ಮಾಡಿಬಿಡ್ತದೆ? ಮನಸ್ಸು ಆತ್ಮ ಎನ್ನುವುದನ್ನು ಬಿಟ್ಟು ಬಿಟ್ಟು ದೇಹದ ನೆನಪಿನಲ್ಲಿ ಸಂಕಲ್ಪ ಮಾಡಲಿಕ್ಕೆ ಶುರು ಮಾಡ್ತದೆ. ಅವು ಚಂಚಲ. ಆದ್ದರಿಂದ ರಾಜ ಅರ್ಥಾತ್ ಅಧಿಕಾರಿ. ಆದ್ದರಿಂದ ಆತ್ಮ ಏನಾಯ್ತು ಈಗ? ರಾಜ, ಅಧಿಕಾರಿ. ಯಾವುದರ ಮೇಲೆ? ಮನಸ್ಸಿನ ಮೇಲೆ अधिकारी. अधीन वाले को राजा नहीं कहा जाता. तो रिजल्ट में क्या देखा? तो मन का मालिक मैं, राज्य अधिकारी मालिक हूँ. ये स्मृति, ये आत्मस्थिति कम रहती है, सदा नहीं रहती. ನನ್ನ ಆತ್ಮ ಮಾಲೀಕ, ನನ್ನ ಆತ್ಮ ಸ್ವರಾಜ್ಯಾಧಿಕಾರಿ, ನಾನು ಮನಸ್ಸಿನ ಮೇಲೆ ಮಾಲೀಕ ಅಂದ ಮೇಲೆ ಮನಸ್ಸು ಏನೇನೋ ಕೆಟ್ಟ ಸಂಕಲ್ಪ ಮಾಡೋದು, ನೆಗೆಟಿವ್ ಸಂಕಲ್ಪ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಆತ್ಮ ಆದೇಶ ಕೊಟ್ಟಂಗೆ ಏನು ಮಾಡಬೇಕು? ಮನಸ್ಸು ಸಂಕಲ್ಪವನ್ನ ಮಾಡಬೇಕು. ಬಾಬಾ ಹೇಳ್ತಾರೆ, ಪಹಲಾ ಪಾಠ ಕ್ಯಾ ಹೈ? ಸಬ್ನೆ ಕ್ಯಾ ಪಾಠ ಸೀಖಾ? ಮೈ ಆತ್ಮ ಹೂँ. ಪರಮಾತ್ಮ ಕಾ ಪಾಠ ದೂಸರಾ ನಂಬರ್ ಹೈ. ಮೊದಲನೇ ಪಾಠನೇ ನಾನು ಆತ್ಮ. ಪರಮಾತ್ಮ ಪಾಠ ಎರಡನೇ ಪಾಠ. ಲೇಕಿನ್ ಪಹಲಾ ಪಾಠ ಮೈ ಆತ್ಮ ಮಾಲಿಕ ರಾಜ इन कर्मेंद्रियों का अधिकारी आत्मा हूँ. ನನ್ನ ಆತ್ಮ ರಾಜ, ಈ ಕರ್ಮೇಂದ್ರಿಯಗಳಿಗೆ ಅಧಿಕಾರಿ ನಾನು. ಕರ್ಮೇಂದ್ರಿಯಗಳಿಗೆ ಅಧಿಕಾರಿ. ಮೊದಲನೇದಂದ್ರು ಬಾಬಾ ಮನಸ್ಸಿನ ಮೇಲೆ ಅಧಿಕಾರಿ. ಈಗ ಏನು? ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿ, ಶಕ್ತಿಶಾಲಿ ಆತ್ಮ ಹೂँ. ನೋಡಿ, ಕೆಲವೊಮ್ಮೆ ತಿನ್ನಬಾರ್ದಂತ ಅನಿಸ್ತದೆ, ತಿಂದ್ಬಿಡ್ತೀವಿ. ಅಂದರೆ ಅರ್ಥ ಏನಾಯಿತು? ಆತ್ಮ ಬಾಯಿ ರುಚಿಗೆ ಅಧೀನಾದಂಗಾಯ್ತೋ ಇಲ್ಲ? ನನ್ನ ಆತ್ಮ ರಾಜ. ತಿನ್ನಬಾರ್ದಂದ್ರೆ ತಿನ್ನಬಾರ್ದು, ನೋಡಬಾರ್ದಂದ್ರೆ ನೋಡಬಾರ್ದು. ಬಾಬಾ ಅಂತಾರೆ, ಮತ್ತೊಬ್ಬರ ಅವಗುಣವನ್ನು ನೋಡಬೇಡಿ, ಮತ್ತೊಬ್ಬರ ದೇಹವನ್ನು ನೋಡಬೇಡಿ, ಆತ್ಮ ಅಂತ ನೋಡಿ ಮಾತಾಡಿ. ಆತ್ಮ ನೋಡಿ, ಗೊತ್ತಿದೆ ನನಗೆ. ಆದರೂ ಕಣ್ಣು ದೇಹ ನೋಡ್ತು, ಅವ್ರು ಯಾವ ಬಟ್ಟೆ ಹಾಕ್ಕೊಂಡಾರೆ, ಏನು ಚಿನ್ನ ಹಾಕ್ಕೊಂಡಾರೆ, ಅವರ ರೂಪ ಏನಂತ ನೋಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಆತ್ಮ ಕಣ್ಣಿಗೆ ಏನಾದಂಗಾಯ್ತು? ಅಧೀನದಂಗಾಯ್ತು. ಆತ್ಮ ರಾಜ ಆಗೋದಿಲ್ಲ. ಅದಕ್ಕೋಸ್ಕರ
आत्मा शक्तिशाली आत्मा, कर्मेंद्रियों का अधिकारी आत्मा, सर्वशक्तियां आत्मा के निजी गुण हैं। बाप दादा ने देखा मैं जो मैं हूँ जैसा हूँ उसको ನ್ಯಾಚುರಲ್ ಸ್ವರೂಪ ಸ್ಮೃತಿ ಮೇ ಚಲನ ರಹನ. ಆದ್ದರಿಂದ ನಾನು ಯಾರಾಗಿದ್ದೀನಿ, ನನ್ನ ನ್ಯಾಚುರಲ್ ಸ್ವರೂಪ ಸ್ಮೃತಿಯಲ್ಲಿರಬೇಕು, ಅದೇ ರೀತಿ ನಡ್ಕೋಬೇಕು. ಸ್ಮೃತಿಯಲ್ಲಿರಬೇಕು, ಅದೇ ರೀತಿ ನಡ್ಕೋಬೇಕು. ರಹನ ಚೆಹರೆ ಸೆ ಅನುಭವ ಹೋನ, ಮುಖದಿಂದಲೂ ಸಹಿತ ಅನುಭವ ಆಗಬೇಕು. ಸಮಸ್ಯೆ ಸೆ ಕಿನಾರ ಹೋನ, ಆವಾಗ ಸಮಸ್ಯೆಗಳಿಂದ ಏನಾಗ್ತೀವಿ, ನಾವು ಕಿನಾರ ಆಗ್ತೀವಿ. ಇಸ್ಮೆ ಅಭಿ ಅವ್ರ ಅಟೆನ್ಷನ್ ಚಾಹಿಯೇ. ಸ್ಮೃತಿ ಪವರ್ಫುಲ್ ಇರಬೇಕು. ಸ್ಮೃತಿಗೆ ತಕ್ಕಂತೆ ನಮ್ಮ ನಡವಳಿಕೆ, ನಮ್ಮ ಚೆಹರ, ಅಷ್ಟೊತ್ತಿಗೆ ಸಮಸ್ಯೆ ಏನಾಗ್ತದೆ, ಕಿನಾರ. इसमें अभी और अटेंशन चाहिए. सिर्फ मैं आत्मा नहीं, लेकिन मैं कौन सी आत्मा हूँ, ಕೇವಲ ನಾನು ಆತ್ಮ ಅಲ್ಲ. ನಾನು ಎಂಥ ಆತ್ಮ ಆಗಿದ್ದೀನಿ, ಎಂಥ ಆತ್ಮ ಆಗಿದ್ದೀನಿ, ನಾನು ಆತ್ಮ ಪವಿತ್ರತೆಯ ಅವತಾರ ಆಗಿದ್ದೇನೆ. ಇವತ್ತಿನ ಸಮಾನ ನಾನು ಆತ್ಮ ಪವಿತ್ರತೆಯ ಅವತಾರ. ನಾನು ಎಂಥ ಆತ್ಮ ಆಗಿದ್ದೀನಿ ಅದನ್ನು ನೆನ್ಪಿಟ್ಕೋಬೇಕು. ಈ ತಿಂಗಳಂತೂ ಪೂರ್ಣ ಪವಿತ್ರತೆಯ ಅನುಭೂತಿಯನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಬಾಬರರ ಮಹಾವಾಕ್ಯನು ಅದಕ್ಕೆ ತಕ್ಕಂತೆ ನಡೀತಾ ಇದೆ. ಪವಿತ್ರತೆಯ ನಕ್ಷತ್ರ, ನನ್ನ ಆತ್ಮನ ಸ್ವಧರ್ಮ ಪವಿತ್ರತೆ, ನಾನು ಪರಮ ಪವಿತ್ರ ಆತ್ಮ, ನಾನು ಪವಿತ್ರತೆಯ ಸೂರ್ಯ, ನಾನು ಪವಿತ್ರತೆಯ ಮಣಿ, ನಾನು ಪರಮ ಪವಿತ್ರ ಪರಮಾತ್ಮನ ಸಂತಾನ, ನಾನು ಪವಿತ್ರತೆಯ ದೇವಿ, ನಾನು ಆತ್ಮ ಪವಿತ್ರ ಕಿರೀಟಧಾರಿ. ಇವತ್ತು ನನ್ನ ಆತ್ಮ ಪವಿತ್ರತೆಯ ಅವತಾರ. ನಾನು ಯಾರಾಗಿದ್ದೀನಿ, ಬರೀ ನಾನು ಆತ್ಮ ಆಗಿದ್ದೀನಿ ಅನ್ಬೇಡ್ರಿ, ನಾನು ಪವಿತ್ರತೆಯ ಅವತಾರ. ಸ್ಮೃತಿ ಮೇ ರಕ್ಕೋ, ಸ್ಮೃತಿ ಮಾಡ್ಕೊಳ್ಳಿ. ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಸ್ಮೃತಿ ಮಾಡ್ಕೊಳ್ಳಿ, ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ಹೇಳ್ತಾರೆ, ಈ ಸ್ಮೃತಿ ಇದ್ದಾಗ ಸಮಸ್ಯೆ ಮತ್ತೆ ವಿಘ್ನ ನಿಲ್ಲಿ ನೋಡ. मैं मास्टर सर्वशक्तिवान आत्मा के आगे समस्या व विघ्न की कोई शक्ति आ ना सके. अभी भी रिजल्ट में कोई ना कोई समस्या व विघ्न दिखाई देता है. ಮಕ್ಕಳನ್ನ ಎಲ್ಲ ಟೆಸ್ಟ್ ಮಾಡಿದರೆ ಇನ್ನೂ ಮಕ್ಕಳಲ್ಲಿ ಕೆಲವು ವಿಘ್ನ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ನು ಬಾಬಾ 2 ಮಾತು ಹೇಳಿದ್ರು. ಯಾವುದು? ಡಬಲ್ ಮಾಲೀಕ, ಸರ್ವ ಖಜಾನೆಗಳಿಗೆ ಮಾಲೀಕರ. ಆ ನಿಶ್ಚಯ ನಶೆ ಬಹಳ ಚೆನ್ನಾಗಿದೆ. ಇನ್ನೊಂದು ಮಾಲೀಕ ಏನಿದೆ, ಸ್ವರಾಜ್ಯಕ್ಕೆ ಮಾಲೀಕ ಅನ್ನುವಲ್ಲಿ ಸ್ವಲ್ಪ ವಿಘ್ನ ಸಮಸ್ಯೆಗಳು ಕಂಡು ಬರ್ತಾ ಇದೆ. ರಿಸಲ್ಟ್ ಮೇ ಕೊಯ್ ನಾ ಕೊಯ್ ವಿಘ್ನ ಯ ಸಮಸ್ಯೆ ದಿಖಾಯಿ ದೇತಾ ಹೈ. ಅದಕ್ಕೆ ಏನು ಮಾಡಬೇಕೀಗ, ಏನು ಮಾಡಬೇಕು, ಸ್ಮೃತಿ ಪವರ್ಫುಲ್ ಮಾಡ್ಕೋಬೇಕು. ನಾನು ಮಾಸ್ಟರ್ सर्वशक्तिवान. बाबा अंतर चलन चेहरे में निश्चय का प्रत्यक्ष स्वरूप रूहानी नशा व और भी प्रत्यक्ष होना चाहिए. ಆದ್ದರಿಂದ ನಮ್ಮ ಚಲನವಲನ ಮತ್ತು ಮುಖದಲ್ಲಿ ನಿಶ್ಚಯದ ಪ್ರತ್ಯಕ್ಷ ಸ್ವರೂಪ ಆತ್ಮಿಕ ನಶೆ ಮತ್ತಷ್ಟು ನಮ್ಮಲ್ಲಿ ಕಂಡು ಬರಬೇಕು. ಆತ್ಮಿಕ ನಶೆ ನಮ್ಮ ಹತ್ರ ಮತ್ತಷ್ಟು ಕಂಡು ಬರಬೇಕು. इसके लिए ये मालिकपन का नशा, इसको बार बार चेक करो. ನನ್ನ ಆತ್ಮ ಮಾಲೀಕ, ಸರ್ವ ಇಂದ್ರಿಯಗಳಿಗೆ ಮಾಲೀಕ, ಮನಸ್ಸಿಗೆ ನಾನು ಮಾಲೀಕ. ಬಾಬಾ ಅಂತಾರೆ, ಇದನ್ನು ಬಾರಿ ಬಾರಿ ಏನು ಮಾಡ್ಕೋಬೇಕು, ನಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಕಿ ಬಾತ್ ಹೈ ಚೆಕ್ ಕರ್ನ. 1 ಸೆಕೆಂಡ್ ಚೆಕ್ ಮಾಡ್ಕೊಳ್ಳೋದು. ಇಂದ್ರಿಯಗಳು ನನ್ನ ಕಂಟ್ರೋಲಲ್ಲಿ ಇದೆನಾ? ಮನಸ್ಸು ಕಂಟ್ರೋಲಲ್ಲಿ ಇದೆಯಾ? कर्म करते कोई भी कर्म आरंभ करते हो, आरंभ करने टाइम ಚೆಕ್ करो. ಮಾಲಿಕ್ಪನ್ ಕಿ ಅಥಾರಿಟಿ ಸೆ ಯಾವುದೇ ಕೆಲಸವನ್ನ ಮಾಡುವಾಗ ಪ್ರಾರಂಭಿಸುವಾಗನೇ ಚೆಕ್ ಮಾಡ್ಕೊಳ್ಳಿ. कर्मेंद्रियों द्वारा कर्म कराने वाली कंट्रोलिंग पावर, रूलिंग पावर वाली आत्मा समझ कर्म शुरू किया या साधारण कर्म शुरू हुआ. ನನ್ನ ಆತ್ಮ ಮಾಲೀಕ,
ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವಾಗ ಕಂಟ್ರೋಲಿಂಗ್ ಪವರ್ ಮತ್ತು ರೂಲಿಂಗ್ ಪವರ್ ಇದ್ದುಕೊಂಡು ಕರ್ಮವನ್ನು ಶುರು ಮಾಡಿ. ಸಾಧಾರಣ ಕರ್ಮ ಶುರು ಹುವಾ, ಸಾಧಾರಣ ಕರ್ಮ ಮಾಡುವಾಗಲೂ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್. ಆತ್ಮ ನಾನು ರಾಜ. ಬಾಬಾ ಅಂತಾರೆ ಸ್ಮೃತಿ ಸ್ವರೂಪ ಸೆ ಕರ್ಮ ಆರಂಭ ಕರ್ನ. ಈ ಸ್ಮೃತಿ ಸ್ವರೂಪ ಇರಬೇಕು. ನನ್ನ ಆತ್ಮನಲ್ಲಿ ಏನಿದೆ ಈಗ? ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇದೆ ಅಂತ ಮಾಲೀಕ ಆತ್ಮ ನಾನು ಅಂತ ತಿಳ್ಕೊಂಡು ಕರ್ಮವನ್ನು ಶುರು ಮಾಡಿ. ಸಾಧಾರಣ ಸ್ಥಿತಿ ಸೆ ಕರ್ಮ ಆರಂಭ ಕರ್ನ ಉಸ್ಮೆ ಬಹುತ್ ಫರಕ್ ಹೈ. ಸಾಧಾರಣ ಸ್ಮೃತಿಯಲ್ಲಿ ಕೆಲಸ ಶುರು ಮಾಡಿಬಿಟ್ರೆ ಬಹಳ ವ್ಯತ್ಯಾಸ ಇದೆ. ಶ್ರೇಷ್ಠ ಸ್ಮೃತಿ ಇದ್ದುಕೊಂಡು ಕೆಲಸ ಶುರು ಮಾಡಿದರೆ ಆ ಕೆಲಸದ ಸ್ಟೈಲೇ ಬೇರೆ. ಸಾಧಾರಣ ಸ್ಮೃತಿಯಲ್ಲಿ ಕರ್ಮ ಮಾಡಿದರೆ ಬಹುತ್ ಫರಕ್ ಹೈ. जैसे हद के मर्तबे वाले अपना कार्य करते हैं तो कार्य की सीट पर सेट होके फिर कार्य ಆರಂಭ करते. ಲೌಕಿಕದಲ್ಲಿ ಕೆಲವರು ದೊಡ್ಡ ಪೋಸ್ಟಲ್ಲಿ ಇರ್ತಾರೆ. ಅವರು ತಮ್ಮ ಸೀಟಲ್ಲಿ ಕುಂತು ಕೆಲಸ ಶುರು ಮಾಡಿಬಿಟ್ರೆ ಅವರು ಮಾಡೋ ಕೆಲಸದ ಸ್ಟೈಲೇ ಬೇರೆ. ಸೀಟ್ನಿಂದ ಕೆಳಗಿಳಿದಾಗ ಸ್ಟೈಲ್ ಬೇರೆ, ಸೀಟಲ್ಲಿ ಕುಂತು ಫೈಲ್ ಬರ್ತಾ ಇರ್ತದೆ, ಸೈನ್ ಹಾಕ್ತಾ ಇರ್ತಾರೆ. ಆ ಟೈಮಿಗೆ ನೀವು ಮಾತಾಡ್ಸ್ಲಿಕ್ಕೆ ಹೋಗ್ರಿ, ಹೆಂಗಿರ್ತಾರೆ ಅವರು? ಸೀಟಲ್ಲಿ ಸೆಟ್ಟಾಗಿರ್ತಾರೆ. ಅವರದ್ದು ಸೆಟ್ಟು ಹೋಗಿ ಕಾರ್ಯ ಆರಂಭ करते. ऐसे अपने मालिकपन के स्वराज्याधिकारी की सीट पर सेट होके फिर हर कार्य करो. ನನ್ನ ಆತ್ಮ ಸ್ವರಾಜ್ಯಾಧಿಕಾರಿ, ಈ ಸೀಟಲ್ಲಿ ಸೆಟ್ಟಾಗಿದ್ದುಕೊಂಡು ನೀವು ಕೆಲಸವನ್ನು ಶುರು ಮಾಡಿ. ಇಸ್ ಮಾಲಿಕಪನ್ಗೆ ಅಥಾರಿಟಿಗೆ ಚೆಕ್ಕಿಂಗ್ ಕೋ ಅವರು ಬಡಾನ. ನನ್ನ ಆತ್ಮ ಮಾಲೀಕ ಅನ್ನುವಂತಹ ಸ್ಮೃತಿ ಇದೆ ಅಲ್ವಾ? ಚೆಕ್ ಮಾಡಿಕೊಂಡು ಬಾಬಾ ಅಂತಾರೆ ಇನ್ನಷ್ಟು ಅದನ್ನು ವೃದ್ಧಿ ಮಾಡಿ, ಚೆಕ್ ಮಾಡ್ಕೊಳ್ಳೋದನ್ನು ಇನ್ನೂ ಗಮನ ಕೊಡಿ. ಇಸ್ ಮಾಲಿಕ್ ಪನ್ಕೆ ಅಥಾರಿಟಿಗೆ ನಿಶಾನಿ ಹೇ. ನನ್ನ ಆತ್ಮ ಮಾಲೀಕ. ಬಾಬಾ ಅಂತಾರೆ ಇದರ ಅಥಾರಿಟಿಯ ನಿಶಾನಿ ಏನು? ಸದಾ ಹರ್ ಕಾರ್ಯ ಮೇ ಡಬಲ್ ಲೈಟ್. ಆತ್ಮ ಜ್ಯೋತಿ ನಾನು ಮಾಲೀಕ ಇದ್ದರೆ ಡಬಲ್ ಲೈಟ್. ಎರಡನೇದು ಖುಷಿಗೆ ಅನುಭೂತಿ ಹೋಗಿ, ಖುಷಿ ಇರ್ತದೆ, ನನ್ನ ಮಾಲೀಕ ಖುಷಿ ಇರ್ತದೆ. ಆಮೇಲೆ ಡಬಲ್ ಲೈಟ್ ಆಗಿರ್ತೀವಿ. ಮೂರನೇದು ರಿಸಲ್ಟ್ ಸಫಲತೆ ಸಹಜ ಅನುಭವ ಹೋಗಿ ಸಹಜವಾಗಿ ನಮಗೆ ಸಫಲತೆಯ ಅನುಭೂತಿ ಆಗ್ತದೆ. ನಾನು ಮಾಲೀಕತನದ ಅಥಾರಿಟಿಯಲ್ಲಿದ್ದೀನಿ. ಆವಾಗ ಪ್ರತಿ ಕಾರ್ಯನೂ ಡಬಲ್ ಲೈಟ್, ಒಳಗೊಳಗಿನ ಖುಷಿಯ ಅನುಭೂತಿ. ಮೂರನೇದಾಗಿ ರಿಸಲ್ಟ್ ಸಫಲತೆಯ ಸಹಜ ಅನುಭವ ಆಗ್ತಾ ಇರ್ತದೆ. ಅಭಿ ತಕ್ ಬಿ ಕಹ ಅಧಿಕಾರಿಕೆ ಬಜಾಯ್ ಅಧೀನ ಬನ್ ಜಾತೆ. ಅದಕ್ಕೆ ವಿಘ್ನ, ಸಮಸ್ಯೆ, ತೊಂದರೆ, ಕಷ್ಟ, ಇನ್ನು ಮಾನಸಿಕ ಹೆಚ್ಚು ಕಡಿಮೆ. ಕಾರಣ ಏನು? ನನ್ನ ಆತ್ಮ ಅಧಿಕಾರಿ, ನನ್ನ ಆತ್ಮ ಮಾಲೀಕ ಎನ್ನುವ ಅಧಿಕಾರಿ ಸೀಟಲ್ಲಿ ಸೆಟ್ಟಾಗಿಲ್ಲ ನಾವು. ಅದರಲ್ಲಿ ಆ ಸ್ಮೃತಿ ಸ್ವರೂಪದಲ್ಲಿದ್ದಾಗ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇರ್ತದೆ. ಬಾಬಾ ಹೇಳ್ತಿದ್ದಾರೆ ಆವಾಗ ಖುಷಿ ಅನುಭೂತಿ ಇರ್ತದೆ, ಕೆಲಸ ಮಾಡುವಾಗ ಡಬಲ್ ಲೈಟ್ ಅನ್ನಿಸ್ತದೆ, ರಿಸಲ್ಟ್ ಸಹಜ ಸಫಲತೆಯ ಅನುಭೂತಿ ಆಗ್ತದೆ. ಇಲ್ಲ ಅಂದರೆ ಅಧೀನ ಬನ್ ಜಾತೆ ಹೋ. ಅಧೀನತಾ ಕಿ ನಿಶಾನಿ ಕ್ಯಾ ದಿಖಾಯಿ ದೇತಿ ಹೈ? ಅಧೀನಾದವರ ಲಕ್ಷಣ ಏನು? तो बार बार कहते मेरे संस्कार है, चाहते नहीं है लेकिन मेरे संस्कार है, मेरी ನೇಚರ್ है. ಇದು ಅಧೀನಾದವರ ಲಕ್ಷಣ. ಏನು ಮಾಡೋದು? ನನ್ನ ಸಂಸ್ಕಾರ, ನಾನು ಆ ರೀತಿ ಮಾಡಬೇಕಂತ ಇಷ್ಟ ಇಲ್ಲ, ಆದರೆ ನನ್ನ ಸಂಸ್ಕಾರ ಹಾಗಿದೆ. ಅಧೀನತೆಯ ಸಂಸ್ಕಾರದಲ್ಲಿ ಬಂದುಬಿಡ್ತಾರೆ. ಬಾಪ್ತಾದನೆ ಪಹಲೆ ಬಿ ಸುನಾಯ. ಬಾಬಾ ಕಳೆದ ಭಾನುವಾರ, ಅದಕ್ಕಿಂತ ಮೊದಲನೇ ಭಾನುವಾರದಲ್ಲಿ ಬಾರಿ ಬಾರಿ ಒತ್ತಿ ಹೇಳಿದ್ದಾರೆ. ಅದು ಯಾರ ಸಂಸ್ಕಾರ? ಕಮ್ಜೋರ್ಕೆ ಸಂಸ್ಕಾರ. ಯಾರ್ದು? ರಾವಣನ ಸಂಸ್ಕಾರ, ಪುರಾಣ ಸಂಸ್ಕಾರ, ಪಾಸ್ಟ್ಗೆ ಸಂಸ್ಕಾರ, ದ್ವಾಪರ್ಗೆ ಸಂಸ್ಕಾರ. ಕಳೆದ ಭಾನುವಾರ ಹೇಳಿದ್ದಾರೆ ಬಾಬಾ. ಬಾಬಾ ಅಂತಿದ್ದಾರೆ ಕ್ಯಾ ये मेरा संस्कार है, मेरा नेचर है, क्या ये कमजोर का संस्कार आपके संस्कार है? मेरे ही. ये तो रावण के संस्कार, मध्य के संस्कार है, रावण की देन है, उसको मेरा कहना ही रांग है. ಅದು ರಾವಣನ ಸಂಸ್ಕಾರ, ಅದನ್ನು ನನ್ನದಂತ ಅನ್ನೋದು ತಪ್ಪಲ್ವ?
ಕಳೆದ ಭಾನುವಾರ ಅಂದರ ಬಾಬಾ, ರಾವಣನ ಸಂಸ್ಕಾರವನ್ನು, ಹಳೆಯ ಸಂಸ್ಕಾರವನ್ನು ನೀವು ನನ್ನದು ಅಂತಂತೀರಲ್ಲ, ಅದು ಒಳಗಡೆ ಜಾಗ ಮಾಡಿ ಕುಂತು ಬಿಡ್ತದೆ. ಆ ಸಂಸ್ಕಾರ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ. ಅದು ನಂದಲ್ಲ. ನೀವು ನನ್ನದಂತ ಹಳೆಯ ಸಂಸ್ಕಾರವನ್ನೇ ನನ್ನದನ್ಬೇಕಾ? ಅನಾದಿ ಸಂಸ್ಕಾರ ನಂದು, ಆದಿ ಸಂಸ್ಕಾರ ನಂದು. ಅದನ್ನು ನನ್ನದನ್ನಾಗಿಸುವ ಅನುಭವ ಮಾಡಿ. ಈ ದ್ವಾಪರದ ನಂತರ ಬಂದಿರುವ ರಾವಣನ ಸಂಸ್ಕಾರ ಅದು ನನ್ನದಲ್ಲ. ಮೇರಾ कहना रॉन्ग है, आपके संस्कार तो जो बाप के संस्कार है वही संस्कार है. ನನ್ನ ಸಂಸ್ಕಾರ ಯಾವುದು? ಕಳೆದ ಭಾನುವಾರ ಅಂದರು ಬಾಬಾ, ಆದಿ ಸಂಸ್ಕಾರ ಅನಾದಿ ಸಂಸ್ಕಾರ ನಂದು ಅಂತ ಅನುಭವ ಮಾಡಿ. ಇವತ್ತಂತಾರೆ ಬಾಬಾ, बाप का संस्कार मेरा संस्कार है. उस समय सोचो, मेरा मेरा कहने से ही वो अधिकारी बन गए. आप अधीन बन जाते हो. ನನ್ನದು ನನ್ನದು ಅಂದುಬಿಟ್ರೆ ಆ ಸಂಸ್ಕಾರ ಅಧಿಕಾರಿ ಆಗ್ತದೆ, ನಾನು ಅಧೀನ ಆಗಿಬಿಡ್ತೀನಿ. ಸಮಾನ್ ಬಾಪ್ जैसे बनना तो मेरे संस्कार नहीं, जो बाप के संस्कार वो मेरे संस्कार है. बाप के संस्कार क्या है? ಬಾಬನ ಸಂಸ್ಕಾರನೇ ನನ್ನ ಸಂಸ್ಕಾರ. ಸರಿ, ಬಾಬನ ಸಂಸ್ಕಾರ ಏನು? ಶಿವ ಅಂದರೆ ಏನರ್ಥ? ಬಾಬಾ ಅಂತಾರೆ ವಿಶ್ವ ಕಲ್ಯಾಣಕಾರಿ, ಶುಭಕಾರಿ, ಕಲ್ಯಾಣಕಾರಿ, ಮಂಗಳಕಾರಿ ಶಿವ. ಅವನು ನನ್ನ ತಂದೆ, ಅವನ ಸಂಸ್ಕಾರನೇ ನನ್ನ ಸಂಸ್ಕಾರ. ವಿಶ್ವ ಕಲ್ಯಾಣಕಾರಿ, ಶುಭ ಭಾವನಾ, शुभ कामनाधारी. तो उस समय बाप के संस्कार सामने लाओ. ಬಾಬಾ ಹೇಳ್ತಾರೆ, ತಂದೆ ಸಂಸ್ಕಾರವನ್ನು ಮುಂದಕ್ಕೆ ತಂದ್ಕೊಳ್ಳಿ. लक्ष्य है ना बाप समान बनने का, तो लक्षण रहे हुए हैं रावण के. ಲಕ್ಷ್ಯ ಇಟ್ಕೊಂಡಿದ್ದೀವಿ ತಂದೆ ಸಮಾನ ಆಗ್ಬೇಕಂತ. ಲಕ್ಷಣ ಕಂಡು ಬರ್ತಾ ಉಂಟು ರಾವಣನ ಲಕ್ಷಣ. ಯಾರು ಸಮಾನ ಆಗ್ಬೇಕಂತ ಹೊರಟಿವಿ? ತಂದೆ ಸಮಾನ ಆಗಬೇಕು, बाप समान ಆಗಬೇಕು. बाबा अंतर तो मिक्स हो जाते हैं ना. कुछ अच्छे बाप के संस्कार, कुछ वो मेरे पास्ट के संस्कार. ಕೆಲವು ಒಳ್ಳೆ ಬಾಬನ ಸಂಸ್ಕಾರ ಇದೆ, ಇನ್ನೊಂದು ಸ್ವಲ್ಪ ರಾವಣನ ಸಂಸ್ಕಾರ ಇದೆ, पास्ट संस्कार ಇದೆ. दोनों मिक्स रहते हैं, इसलिए किटकिट होती रहती है. और संस्कार बनते कैसे हैं वो तो सभी जानते हो. ಬಾಬಾ ಅಂತಾರೆ, ಕೆಲವೊಮ್ಮೆ ಬಾಬನ ಸಂಸ್ಕಾರ ಚಲೋ ಇರ್ತೀವಿ, ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ರಾವಣನ ಸಂಸ್ಕಾರ ಮಿಕ್ಸ್ ಆಗಿಬಿಡ್ತದೆ. ಬಾಬಾ ಹೇಳ್ತಿದ್ದಾರೆ, ಸಂಸ್ಕಾರ ಹೆಂಗಾಗ್ತದೆ ಹೇಳಿ? ಸಂಸ್ಕಾರ ಓ ತೋ ಸಭಿ ಜಾನ್ತೆ ಹೋನ. ಸಂಸ್ಕಾರ ಬಂತೆ ಕೈಸಿ? ಯಾವಾಗ ಸಂಸ್ಕಾರ ಆಗ್ತದೆ? ಈಗ ಬಾಬನ ಸಂಸ್ಕಾರ ನನ್ನ ಸಂಸ್ಕಾರ ಆಗಬೇಕು. ಸಂಸ್ಕಾರ ಆಗೋದು ಹೆಂಗೆ? मन और बुद्धि के संकल्प और कार्य से संस्कार बनते हैं. ಮನಸ್ಸು ಮತ್ತೆ ಬುದ್ಧಿಯ ಸಂಕಲ್ಪ ಮತ್ತೆ ಕೆಲಸದಿಂದ ಸಂಸ್ಕಾರ ಆಗುತ್ತದೆ. ಮನಸ್ಸು ಮತ್ತೆ ಬುದ್ಧಿಯ ಸಂಕಲ್ಪ ಮತ್ತು ಕಾರ್ಯದಿಂದ ಸಂಸ್ಕಾರ ಆಗುತ್ತದೆ. पहले मन संकल्प करता, बुद्धि सहयोग देती और अच्छे व बुरे संस्कार बन जाते. ಮೊದಲು ಮನಸ್ಸು ಸಂಕಲ್ಪವನ್ನು ಮಾಡ್ತದೆ, ಅಷ್ಟೊತ್ತಿಗೆ ಬುದ್ಧಿ ಸಹಯೋಗ ಕೊಡ್ತದೆ, ಅಷ್ಟೊತ್ತಿಗೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ರೂಪಿಸಲ್ಪಡ್ತದೆ. ಮೊದಲು ಸಂಕಲ್ಪ ಮಾಡಿದ ಕೂಡಲೇ ಬುದ್ಧಿ ಏನು ಮಾಡ್ತದೆ? ನಿರ್ಣಯ ಮಾಡಿ ಕಾರ್ಯಕ್ಕೆ ತೊಡಗಿಬಿಡ್ತದೆ. ರಿಸಲ್ಟ್ ಏನು? ಸಂಸ್ಕಾರ. ಕೆಲವೊಮ್ಮೆ ಒಂದು ಹೂತೋಟ ಕಾಣ್ತದೆ, ಕಂಡ ಕೂಡಲೇ ಹೋಗ್ಬೇಕಂತ ಸಂಕಲ್ಪ ಕ್ರಿಯೇಟ್ ಆಗೋದು ಯಾವುದಕ್ಕೆ? ಮನಸ್ಸಿಗೆ. ಅಷ್ಟೊತ್ತಿಗೆ ಬುದ್ಧಿ ಏನು ಮಾಡ್ತದೆ? ಹೇಗೆ ಹೋಗೋದು, ದಾರಿ ಯಾವುದು, ಯಾವಾಗ ಹೋಗಲಿ ನಿರ್ಣಯ ಮಾಡಿ ಮುಂದಕ್ಕೆ ಹೋಗ್ಬಿಡ್ತೀವಿ. ಬುದ್ಧಿ ನಿರ್ಣಯ ಮಾಡಿದ ಕೂಡಲೇ ಮುಂದಕ್ಕೆ ಹೋಗೇ ಬಿಡ್ತೀವಿ. ಅಲ್ಲಿ ಹೋಗಿ ಎಲ್ಲ ಗಿಡಗಳನ್ನು ಕೊಚ್ಚಿ ಎಲ್ಲ ಹಾಳು ಮಾಡಿನೂ ಬರ್ಬೋದು, ಕೆಟ್ಟ ಕೆಲಸನೂ ಮಾಡ್ಬೋದು, ಅಥವಾ ಗೊಬ್ಬರ ಹಾಕಿ ನೀರು ಹಾಕಿ ಒಳ್ಳೆ ಕೆಲಸನೂ ಮಾಡ್ಬೋದು. ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಸಂಸ್ಕಾರ, ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಸಂಸ್ಕಾರ.
ಮೊದಲು ಕ್ರಿಯೇಟ್ ಆಗೋದು ಮನಸ್ಸು, ಆಮೇಲೆ ಬುದ್ಧಿ ಏನು ಮಾಡ್ತದೆ, ಸಹಯೋಗ ಕೊಡ್ತದೆ. ಬುದ್ಧಿ ಸಹಾಯ ಕೊಟ್ಟ ಕೂಡಲೇ ಕೆಲಸ ಮಾಡ್ತೀವಿ. ಕೆಲಸ ರಿಸಲ್ಟ್ ಏನು, ಸಂಸ್ಕಾರ. ಆದ್ದರಿಂದ मन और बुद्धि के संकल्प और कार्य से संस्कार बनते हैं. पहले मन संकल्प करता, बुद्धि सहयोग देती और अच्छे व बुरे संस्कार बन जाते. तो बाप दादा ने दादी के साथ साथ रिजल्ट में देखा मालिकपन के नेचुरल और नेचर का नशा रहे, वो बालकपन के बेंट में अभी भी कम है. ನಾನು ಬಾಬರವರ ಬಾಲಕ, ಇದು ನಶೆ ಮಕ್ಕಳ ಹತ್ರ ಚಲೋ ಇದೆ. ಮೇರಾ ಬಾಬಾ ಭಾಳ ಚೆನ್ನಾಗಿದೆ. ಆದರೆ ನನ್ನ ಆತ್ಮ ಮಾಲೀಕ, ಇದು ಕಡಿಮೆ ಇದೆ. इसलिए बाप दादा देखते समाधान करने के लिए फिर युद्ध करने लग पड़ते है ब्राह्मण, लेकिन बीच बीच में क्षत्रिय बन जाते. ಈ ಮಾಲೀಕತನ ಕಡಿಮೆ ಇರುವುದರಿಂದ ವಿಘ್ನ ಸಮಸ್ಯೆಗಳು, ಇಂದ್ರಿಯಗಳಿಗೆ ಅಧೀನಾಗೋದು, ಮನಸ್ಸು ಚಂಚಲ ಆಗೋದು. ಅದಕ್ಕೋಸ್ಕರ ಬೀಚ್ ಬೀಚ್ ಮೇ ಹೋರಾಟ. ಮಾಲೀಕ ಆಗುವ ಬದಲು ಬ್ರಾಹ್ಮಣರು ನಡುವೆ ನಡುವೆ ಕ್ಷತ್ರಿಯರಾಗಿಬಿಡ್ತಾರೆ. तो क्षत्रिय नहीं बनना, ब्राह्मण सो देवता बनना है. ब्राह्मण सो क्षत्रिय नहीं बनना. क्षत्रिय बनने वाले तो बहुत आने वाले हैं, वो पीछे आने वाले हैं. आप तो अधिकारी आत्मा है ना, तो आप क्षत्रियरಲ್ಲ, ತಾವು ಅಧಿಕಾರಿ ಆತ್ಮಗಳಲ್ವಾ. तो सुना रिजल्ट, इसलिए बार बार मैं कौन ये स्मृति में लाओ. मैं कौन, मैं कौन, ನಾನು ಪವಿತ್ರತೆಯ ಅವತಾರಿ. मैं कौन, मैं बाबा का दिल तख्त नशीन हूँ. मैं कौन, मैं मास्टर सर्वशक्तिवान हूँ. ಇದು ಸ್ಮೃತಿ ಸ್ಟ್ರಾಂಗ್ ಇರಬೇಕು. अभी समस्या का नाम, विघ्न का नाम, हलचल का नाम, व्यर्थ संकल्प का नाम, व्यर्थ कर्म का नाम, व्यर्थ संबंध का नाम, व्यर्थ स्मृति का नाम समाप्त करो और कराओ. ಆದ್ದರಿಂದ ಸ್ಮೃತಿ ಸ್ವರೂಪದಲ್ಲಿರಬೇಕು. ಸ್ಮೃತಿ ಸ್ವರೂಪದಲ್ಲಿರುವವರೇ ಸಮರ್ಥರಾಗಿರ್ತಾರೆ. ಸ್ಮೃತಿ ಸಮರ್ಥ, ಸ್ಮೃತಿ ಪವರ್ಫುಲ್ ಇರಬೇಕು. ನನ್ನ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆತ್ಮ ಮಾಲೀಕ. ಬಾಬಾ ತಿಳಿಸ್ತಿದ್ದಾರೆ. ಆವಾಗ ಏನಾಗ್ತದೆ, ಸಮಸ್ಯೆ ಎನ್ನುವ ಹೆಸರು, ವಿಘ್ನ ಎನ್ನುವ ಹೆಸರು, ಹಲ್ಚಲ್ ಎನ್ನುವ ಹೆಸರು, ವ್ಯರ್ಥ ಸಂಕಲ್ಪ ಎನ್ನುವ ಹೆಸರು, ವ್ಯರ್ಥ ಕರ್ಮ ಎನ್ನುವ ಶಬ್ದ, ವ್ಯರ್ಥ ಸಂಬಂಧ ಎನ್ನುವ ಹೆಸರು, ವ್ಯರ್ಥ ಸ್ಮೃತಿ ಎನ್ನುವ ಹೆಸರು ಎಲ್ಲ ಸಮಾಪ್ತಿ ಆಗ್ತದೆ. ಸಮಾಪ್ತಿ ಮಾಡಿಸಿರಿ. ಯಾವುದೇದಂತಾರೆ ಬಾಬಾ, ಸಮಸ್ಯೆ, ವಿಘ್ನ, ಹಲ್ಚಲ್, ವ್ಯರ್ಥ ಸಂಕಲ್ಪ, ವ್ಯರ್ಥ ಕರ್ಮ, ವ್ಯರ್ಥ ಸಂಬಂಧ, ವ್ಯರ್ಥ ಸ್ಮೃತಿ, ಇದು ಪೂರ್ಣ ಸಮಾಪ್ತಿ ಆಗ್ತದೆ. ಯಾವಾಗ ಯಾವಾಗ ಪವರ್ಫುಲ್ स्मृति इद्दाग. अच्छा ठीक है, करेंगे, करेंगे ना. दृढ़ संकल्प का हाथ उठाओ. दृढ़ संकल्प का ये हाथ उठाना कॉमन हो गया, ये हाथ नहीं उठाना. दृढ़ संकल्प का हाथ मन में उठाना, इसलिए हाथ नहीं उठवाते. मन में दृढ़ संकल्प का हाथ उठाओ. मन में उठाओ, मन में दृढ़ संकल्प करो. शरीर का हाथ नहीं, वह बहुत देख लिया. ನೀವು ಕೈ ಎತ್ತೋದು ಭಾಳ ನಾನು ನೋಡಿನಿ. ಆದರೆ ಇವತ್ತೇನು ಮಾಡಬೇಕು, ದೃಢ ಸಂಕಲ್ಪದ ಕೈಯನ್ನು ಎತ್ತರಿ. जब सभी का मिलकर मन से दृढ़ संकल्प का हाथ उठेगा, तभी विश्व के कोने कोने में सभी का खुशी का हाथ उठेगा. ಆದ್ದರಿಂದ ನಾವು ದೃಢ ಸಂಕಲ್ಪದ ಕೈಯನ್ನು ಮನಸ್ಸಿನಿಂದ ಎತ್ತಿದ್ರೆ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಸಹಿತ ಖುಷಿಯ ಕೈ ಎತ್ತುತ್ತಾರೆ. ಹಮಾರ ಸುಖದಾತ ಶಾಂತಿದಾತ ಬಾಪ್ ಆಗಯ. ಎಲ್ಲರ ಮನಸ್ಸಿನಲ್ಲಿ ನಮ್ಮ ಸುಖದಾತ ತಂದೆ ಬಂದು ಬಿಟ್ಟಾರೆ, ಶಾಂತಿದಾತ ತಂದೆ ಬಂದಿದ್ದಾರೆ. ನಮ್ಮೊಳಗೆ ದೃಢ ಸಂಕಲ್ಪದ ಕೈ ಎತ್ತಿದಾಗ ಎಲ್ಲ ಮನುಷ್ಯರ ಮನಸ್ಸಿನೊಳಗೆ ಖುಷಿಯ ಕೈ
ನಮ್ಮ ಸುಖದಾತ ತಂದೆ ಬಂದಿದ್ದಾರೆ, ಶಾಂತಿದಾತ ತಂದೆ ಬಂದಿದ್ದಾರೆ ಅನ್ನುವಂಥ ಕೈಯನ್ನು ಎಲ್ಲರೂ ಎತ್ತುತ್ತಾರೆ. बाप को प्रत्यक्ष करने का बीड़ा उठाया है ना? पक्का उठाया? टीचर्स ने उठाया, पांडवों ने उठाया, पक्का बाबा प्रत्यक्षಗೊಳಿಸಲೇಬೇಕು. अच्छा डेट फिक्स की है? डेट नहीं फिक्स है. कितना टाइम चाहिए? 1 वर्ष चाहिए, 2 वर्ष चाहिए. ಬಾಬನನ್ನ ಫುಲ್ ನಾನು ಪ್ರತ್ಯಕ್ಷಗೊಳಿಸ್ತೀನಿ. 1 ವರ್ಷ ಬೇಕಾ? 2 ವರ್ಷ ಬೇಕಾ? कितना वर्ष चाहिए? बाप दादा ने कहा था ना, हर एक अपने पुरुषार्थ की यथाशक्ति प्रमाण अपने नेचुरल चलन की उड़ने की विधि समान अपनी डेट संपन्न बनने की खुद ही ಫಿಕ್ಸ್ ಕರೋ. ಬಾಬಾ ಹೇಳ್ತಿದ್ದಾರೆ, ನನ್ನ ಪುರುಷಾರ್ಥ ಹೇಗಿದೆ ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡಿ. ಯಥಾಶಕ್ತಿ ಪ್ರಮಾಣ, ನ್ಯಾಚುರಲ್ ಚಲನ, ಹಾರುವ ವಿಧಿ ಸಮಾನ. ನಾನು ಹಾರ್ತಾ ಇದ್ದೀನ, ಬಾಬಾ ಹೇಳಿದ್ದೆಲ್ಲ ನ್ಯಾಚುರಲ್ ನೇಚರ್ ಆಗಿದೆಯಾ, ಇವೆಲ್ಲ ನೋಡಿಕೊಂಡು ಆ ಡೇಟ್ ಸಂಪನ್ನ ಮಾಡಿಕೊಂಡು ಖುದ್ ಹಿ ಫಿಕ್ಸ್ ಕರೋ. बाप दादा तो कहेगा ना अब करो, लेकिन यथाशक्ति अपने पुरुषार्थ अनुसार अपनी डेट फिक्स करो और समय प्रति समय उसको ಚೆಕ್ करो. ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಡೇಟನ್ನು ಫಿಕ್ಸ್ ಮಾಡಿರಿ. ತಮ್ಮ ಪುರುಷಾರ್ಥ ಹೇಗಿದೆ, ಹಾರುವ ವಿಧಿ ಹೆಂಗಿದೆ, ನ್ಯಾಚುರಲ್ ನೇಚರ್ ಆಗಿದ, ಬಾಬಾ ಹೇಳ್ದಂಗಿದ್ದೀನ, ತಂದೆ ಸಮಾನ ಸಂಸ್ಕಾರ ಎಲ್ಲ ಬಂದಿದೆಯಾ, ಎಲ್ಲ ನೋಡಿಕೊಂಡು ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಿ. ಬಾಬಾ ಅಂತರ ಸಮಯ ಪ್ರತಿ ಸಮಯ ಚೆಕ್ ಮಾಡಿಕೊಳ್ಳಿ. ಸಮಯ ಪ್ರಮಾಣ ಮನ್ಸಾಕಿ ಸ್ಟೇಜ್. ಏನು ಚೆಕ್ ಮಾಡ್ಕೋಬೇಕು? ನನ್ನ ಮನಸ್ಸಿನ ಸ್ಟೇಜ್ ಹೆಂಗಿದೆ, ವಾಚಾಕಿ ಸ್ಟೇಜ್, ಸಂಬಂಧ ಸಂಪರ್ಕಕ್ಕೆ ಸ್ಟೇಜ್ ಮೇ ಪ್ರೋಗ್ರೆಸ್ ಹೋ ರಹಾ ಹೈ. ನನ್ನ ಮನಸ್ಸಿನ ಸ್ಟೇಜ್ ಪ್ರೋಗ್ರೆಸ್ ಆಗ್ತಾ ಇದೆಯಾ? ಮಾತಿನ ಸ್ಟೇಜ್ ಹೆಂಗಿರ್ಬೇಕಂದ್ರು ಮಾತಂದ್ರು ಬಾಬಾ, ನಾನು ಮಾತಿನಿಂದ ಮತ್ತೊಬ್ಬರಿಗೆ ಸಂದೇಶ ಕೊಟ್ಟರೆ ಅವರಿಗೂ ಗೊತ್ತಾಗ್ಬಿಡ್ಬೇಕು, ಮೇರಾ ಬಾಬಾ ಆಗಯಾ ಹೈ, ನಾನು ಆ ತಂದೆಯನ್ನು ಪಡ್ಕೊಂಡೆ ಅಂತ, ಬಾಬಾಕೋ ಅಪನಾಯ ಅಂತ ಅವರಿಗೂ ಅನುಭವ ಆಗಬೇಕು. ಹಾಗಾದ್ರೆ ನಮ್ಮದು ಹೈಲಿ ಮಾತಿನ ಸ್ಟೇಜ್ ಚಲೋ ಇದೆ ಅಂತ ಅರ್ಥ. ಮನಸ್ಸಿನ ಸ್ಟೇಜ್, ಮಾತಿನ ಸ್ಟೇಜ್, ಸಂಬಂಧ ಸಂಪರ್ಕದಲ್ಲಿ ಹೇಗಿದ್ದೀನಿ, ಈ ಸ್ಟೇಜನ್ನು ಪ್ರೋಗ್ರೆಸ್ಸೇ ಹೆಂಗಿದೆ. ಕ್ಯೋಂಕಿ ಡೇಟ್ ಫಿಕ್ಸ್ करने से ಸ್ವತಃ ही ಅಟೆನ್ಷನ್ आता है. ಡೇಟನ್ನು ಫಿಕ್ಸ್ ಮಾಡೋದರಿಂದ ಸ್ವತಃ ಅಟೆನ್ಷನ್ ಬರ್ತದೆ ಅಲ್ವಾ. ಮಕ್ಕಳು ಓದ್ತಾ ಇರ್ತಾರೆ, ಪರೀಕ್ಷೆಯ ದಿನಾಂಕ ಫಿಕ್ಸ್ ಆಯ್ತಂದರೆ ಓದೋ ಸ್ಟೈಲ್ ಏನಾಗ್ತದೆ, ಚೇಂಜ್ ಆಗ್ತದೆ. ಪರೀಕ್ಷೆಯ ದಿನಾಂಕ ಸಮೀಪ ಬಂತು ಅನ್ನುವಾಗ ಹಗಲು ರಾತ್ರಿ ಓದ್ತಾರೆ. ಹಾಗೆಯೇ ನಮ್ಮ ಸಂಪನ್ನತೆ, ಬಾಬನ ಪ್ರತ್ಯಕ್ಷತೆಯ ದಿನಾಂಕವನ್ನು ಫಿಕ್ಸ್ ಮಾಡಿ ಅಂತ ಬಾಬಾ ತಿಳಿಸ್ತಾರೆ. बाकी सभी की तरफ से, चारों ओर की तरफ से संदेश भी आए हैं, ईमेल भी आए हैं. बाप दादा के पास ईमेल जब तक पहुँचे उसके पहले ही पहुँच जाता है. ಬಾಬನ ಹತ್ತಿರ ಪತ್ರಗಳು ಬರ್ತವೆ, ಇಮೇಲ್ ಬರ್ತದೆ, ಬೇರೆ ಬೇರೆ ಸಂದೇಶ ಬರ್ತದೆ. ನಿಮ್ಮ ಪತ್ರ ಇಮೇಲ್ ಬಂದು ತಲುಪೋಕ್ಕಿಂತ ಮೊದಲೇ ಏನಾಗ್ತದೆ, ನನಗೆಲ್ಲ ತಲುಪಿ ಬಿಡ್ತದೆ. ದಿಲ್ ಕಾ ಸಂಕಲ್ಪ, ಮಕ್ಕಳ ಹೃದಯದ ಸಂಕಲ್ಪ ಇಮೇಲಿಗಿಂತಲೂ ಮೊದಲೇ ಏನಾಗ್ತದೆ, ಬಂದು ತಲುಪ್ತದೆ. ಜಿನ್होंने याद प्यार समाचार अपने ಸ್ಥಿತಿ ಕಾ अपने ಸೇವಾ ಕಾ, ಅಂದರೆ ಬಾಬಾ ಬಂದಾಗ ತಮ್ಮ ಪುರುಷಾರ್ಥದ ಸಮಾಚಾರವನ್ನು ಬಾಬನೇ ಕೊಡ್ತಾರೆ. ಯಾದ್ ಪ್ಯಾರ್ ಕೊಡ್ತೀವಿ, ಸೇವಾ ಸಮಾಚಾರವನ್ನು ಕೊಡ್ತೀವಿ. ಉನ್ ಸಬ್ಕೋ ಬಾಪ್ ದಾದಾ ನೆ ಸ್ವೀಕಾರ ಕಿಯಾ. ಯಾದ್ ಪ್ಯಾರ್ ಸಭಿ ನೆ ಬಹುತ್ ಅಚ್ಚೆ ಉಮಂಗ್ ಉತ್ಸಾಹ ಸೆ ಬೀಜಿ ಹೈ. ನೆನಪು ಪ್ರೀತಿಯನ್ನು ಸಹಿತ ಭಾಳ ಉಮಂಗ್ ಉತ್ಸಾಹದಿಂದ ತಾವೆಲ್ಲ ಕಳಿಸಿದಿರಿ. तो बाप दादा उन सभी को चाहे विदेश चाहे देश सभी को ರಿಟರ್ನ್ ಮೇ ತಾವೆಲ್ಲ ಏನು ಹೃದಯ ತುಂಬಿ ಯಾದ್ ಪ್ಯಾರ್ ಕಳಿಸಿದಿರಿ, ಸೇವಾ ಸಮಾಚಾರ ಕಳಿಸಿದಿರಿ, ನಂತರ ತಮ್ಮ ಸ್ಥಿತಿಯ ಸಮಾಚಾರವನ್ನು ಕಳಿಸಿದಿರಿ, ಪುರುಷಾರ್ಥ ಸಮಾಚಾರವನ್ನು ಕಳಿಸಿದಿರಿ. ರಿಟರ್ನ್ ಮೇ याद प्यार और दिल की दुआओं सहित प्यार और शक्ति की सकाश भी दे रहे हैं. ಬಾಬಾ ನಾವು ಕಲಿಸಿದ್ದಕ್ಕೆ ಹೃದಯ ತುಂಬಿ ನೆನಪು ಪ್ರೀತಿಯ ಜೊತೆಗೆ ಆಶೀರ್ವಾದದ ಜೊತೆಗೆ ಶಕ್ತಿಯ ಸಕಾಶನ್ನು ಸಹಿತ ಕಲಿಸ್ತಾ ಇದ್ದೀನಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ
ಅದಕ್ಕೇನೆ ಹೇಳೋದು, ಬಾಬರವರಿಗೆ ಒಪ್ಪಿಸ್ಬೇಕೆಲ್ಲ. ಚಾರಟು, ಸೇವಾ ಸಮಾಚಾರ, ನಾವೆಲ್ಲ ಸೇವಾ ಸಮಾಚಾರವನ್ನು ಬರಿತೀವಿ. ಬರೆಯೋದಂದ್ರೆ ಏನರ್ಥ? ಒಪ್ಪಿಸೋದು. ಜಮಾ ಖರ್ಚು ಬರಿಬೇಕದನ್ನು. ಬರೆಯೋದಂದ್ರೆ ಏನರ್ಥ? ಒಪ್ಪಿಸೋದು. ಒಪ್ಪಿಸಿದ ಕೂಡಲೇ ಬಾಬಂದು ಏನು ಬರ್ತದೆ? ಯಾದ್, ಪ್ಯಾರ್, ದಿಲ್ನಿಂದ ದುವಾ, ಜೊತೆಗೆ ಶಕ್ತಿ ಕಿ ಸಕಾಶ್, ಇವೆಲ್ಲವೂ ರಿಟರ್ನ್ ಬರ್ತದೆ ನಮಗೆ. ಒಪ್ಪಿಸೋದ್ರಿಂದ ಶಕ್ತಿಯ ಸಕಾಶ್ ಬರ್ತದೆ, ಬಾಬನ ಹೃದಯ ತುಂಬಿದ ಆಶೀರ್ವಾದ ನಮಗೆ ಬರ್ತದೆ, ತಂದೆಯ ನೆನಪು ಪ್ರೀತಿ ನಮ್ಮ ಹತ್ತಿರ ಹರಿದು ಬರ್ತದೆ. अच्छा, सब कुछ सुना? सब कुछ सुना? जैसे सुनना सहज लगता है ना, सुनना सहज लगता है, ऐसे ही सुनने से परे स्वीट साइलेंस की स्थिति भी जब चाहो, जितना समय चाहो उतना समय मालिक होके, पहले विशेष है मन के मालिक, इसलिए कहा जाता है ಮಂಜೀತ್ ಜಗಜ್ಜೀತ್. ಹೇಗೆ ಕೇಳುವುದು ನಮಗೆ ಸಹಜನೋ ಅದೇ ರೀತಿ ಕೇಳ್ತಾ ಕೇಳ್ತಾ ಸ್ವೀಟ್ ಸೈಲೆನ್ಸಿನ ಸ್ಥಿತಿ ಯಾವ ಬೇಕಾವಾಗ, ಎಷ್ಟು ಸಮಯ ಬೇಕಷ್ಟು ಸಮಯ ಮಾಲೀಕರ ಸ್ಥಿತಿಯಲ್ಲಿದ್ದುಕೊಂಡು ಮನಸ್ಸಿಗೆ ಮಾಲೀಕನಾಗಿ ಮಂಜೀತ್ ಜಗಜ್ಜೀತಾಗಿ ಕೂತ್ಕೋಬೇಕು. ಎಲ್ಲಿನೂ ಹೋಗತಕ್ಕದಲ್ಲ ಮನಸ್ಸು. स्वीट साइलेंस स्टेज, मंजीत जगज्जीत. तो अभी सुना, देखा, आत्मा राजा बन मन बुद्धि संस्कार को अपने कंट्रोल में कर सकते हो. ಈಗ ನನ್ನ ಆತ್ಮ ರಾಜ, ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಆತ್ಮ ರಾಜನಾಗಿ ಕಂಟ್ರೋಲ್ ಮಾಡ್ತೀರಲ್ವಾ? मन बुद्धि संस्कार तीनों के मालिक बन ऑर्डर करो. स्वीट साइलेंस अनुभव करो. स्वीट साइलेंस. आत्म राजा, मनस्सु स्वीट साइलेंस, बुद्धि स्वीट साइलेंस, संस्कार स्वीट साइलेंस. सीधा आत्मज्योति ಮಾಲೀಕನಾಗಿ ಪರಮಧಾಮದಲ್ಲಿ ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರನ ಸಂಗದಲ್ಲಿ ಆತ್ಮ ಸ್ವೀಟ್ ಸೈಲೆನ್ಸ್. स्वीट साइलेंस. ऑर्डर करने से, अधिकारी बनने से तीनों ही ऑर्डर में रहते हैं. अभी अभी अधिकारी की स्टेज पर स्थित हो जाओ. आत्मा अधिकारी, आत्मा मालिका. स्वीट साइलेंस. ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಮಾಲೀಕ. ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ. ಆತ್ಮ ಜ್ಯೋತಿ ನನ್ನ ಒರಿಜಿನಲ್ ಮನೆ ಸ್ವೀಟ್ ಸೈಲೆನ್ಸ್ ಹೋಮಿನಲ್ಲಿ, ಸ್ವೀಟ್ ಸೈಲೆನ್ಸ್ ಸ್ಥಿತಿಯಲ್ಲಿ ನನ್ನ ಶಾಂತಿಯ ಸಾಗರ ಪ್ರಿಯ ತಂದೆಯ ಸಂಗದಲ್ಲಿದ್ದೇನೆ. ಸ್ವೀಟ್ ಸೈಲೆನ್ಸ್. ಬಾಪ್ ದಾದಾನೆ ಡ್ರಿಲ್ ಕರಾಯಿ, ಈ ರೀತಿ ಬಾಬಾ ಡ್ರಿಲ್ಲನ್ನು ಮಾಡಿಸಿದರು. ಅಚ್ಚ, 4 ಕಡೆಯ
ಸದಾ ಸ್ವಮಾನಧಾರಿಗಳು, ಸತ್ಯತೆಯ ಶಕ್ತಿಯ ಸ್ವರೂಪರು, ಪವಿತ್ರತೆಯ ಸಿದ್ಧಿ ಸ್ವರೂಪರು, ಸದಾ ಅಚಲ ಅಡೋಲ ಸ್ಥಿತಿಯ ಅನುಭವಿಗಳು, ಸ್ವಪರಿವರ್ತಕ ವಿಶ್ವಪರಿವರ್ತಕ ಆತ್ಮರು, ಸದಾ ಅಧಿಕಾರಿ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳಿಗೆ ಬಾಬನ ಮೂಲಕ ಅಧಿಕಾರವನ್ನು ಕೊಡಿಸುವ 4 ಕಡೆಯ ಬಾಪ್ತಾದರವರ ಲಕ್ಕಿ ಮಕ್ಕಳು, ಲವ್ಲಿ ಆತ್ಮಗಳಿಗೆ ಪರಮಾತ್ಮನ ನೆನಪು, ಪ್ರೀತಿ ಮತ್ತು ಹೃದಯದ ಆಶೀರ್ವಾದವನ್ನು ಸ್ವೀಕರಿಸಿರಿ. ಬಾಪ್ದಾದಾ ಕಾ ಮೀಠೆ ಮೀಠೆ ಬಚ್ಚೋं को ನಮಸ್ತೆ. ಮೀಠೆ ಮೀಠೆ ಬಚ್ಚೋं को ನಮಸ್ತೆ. ಓಂ ನಮಃ ಶಿವಾಯ. ಆತ್ಮನಾದ ನಾನು मीठे मीठे बाप दादा को दिल से नमस्कार कर रहा हूँ. ನನ್ನ ಆತ್ಮ ಪರಮಾತ್ಮನಾದ ಶಿವನಿಗೆ, ಮಧುರಾತಿ ಮಧುರ ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ನಮ್ಮನ್ನು ಮಧುರ ಮಧುರ ಮಾಡಿದ್ದಾರೆ ಬಾಬಾ. ನಮ್ಮನ್ನು ಇಷ್ಟು ಮಧುರ ಮಾಡಿದಂಥ ತಂದೆ ಎಷ್ಟು ಮಧುರಾತಿ ಮಧುರ ಅಲ್ವಾ? ಅಂಥ ತಂದೆಗೆ ಬಾಬಾ ನಮಗೆ ನಮಸ್ತೆ ಹೇಳುವಾಗ ನಾವು ಎಷ್ಟು ಪಟ್ಟು ಮಾಡೋಣ? ಪದಮಾಪದಂ ಪಟ್ಟು ಬಾಬನಿಗೂ ಸಹಿತ ಹೃದಯ ತುಂಬಿ ಓಂ ನಮಃ ಶಿವಾಯ. वरदान स्वयं को स्वयं ही परिवर्तन कर विश्व के आधार मूर्त बनने वाले श्रेष्ठ पद के अधिकारी भव. ಸ್ವಯಂಗೆ ಸ್ವಯಮನ್ನೇ ಪರಿವರ್ತನೆ ಮಾಡಿಕೊಂಡು, ನನ್ನಲ್ಲಿ ನಾನೇ ಪರಿವರ್ತನೆ ಮಾಡಿಕೊಂಡು, ನನ್ನಲ್ಲಿ ನಾನೇ ಪರಿವರ್ತನೆ ಮಾಡಿಕೊಂಡು ವಿಶ್ವದ ಆಧಾರ ಮೂರ್ತಿಯಾಗುವ ಶ್ರೇಷ್ಠ ಪದವಿಗೆ ಅಧಿಕಾರಿ ಆಗಿರಿ. ನನ್ನಲ್ಲಿ ನಾನೇ ಪರಿವರ್ತನೆ ಮಾಡಿಕೊಂಡು ವಿಶ್ವಕ್ಕೆ ಆಧಾರ ಮೂರ್ತಿಯಾಗುವ ಶ್ರೇಷ್ಠ ಪದವಿಗೆ ಅಧಿಕಾರಿ ಆಗಿರಿ. स्वयं को स्वयं ही परिवर्तन कर विश्व के आधार मूर्त बनने वाले श्रेष्ठ पद के अधिकारी भव. ಶ್ರೇಷ್ಠ ಪದವಿಗೆ ಅಧಿಕಾರಿ ಆಗಿರಿ. ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೋಸ್ಕರ ಬಾಪ್ದಾದಕ್ಕೆ ಯಹಿ ಶಿಕ್ಷಾ ಹೈ, ಬಚ್ಚೆ ಸ್ವಯಂ ಕೋ ಬದಲೋ. ನಾನು ಶ್ರೇಷ್ಠ ಪದವಿ ಪಡ್ಕೋಬೇಕಾದ್ರೆ ಮಕ್ಕಳೇ ಮೊದಲು ಯಾರು ಚೇಂಜ್ ಆಗಬೇಕಾ? ನಾನು ಚೇಂಜ್ ಆಗಬೇಕಾ? स्वयं को बदलने के बजाय परिस्थिति को अन्य आत्माओं को बदलने का सोचते हो. ನಾನು ಚೇಂಜ್ ಆಗೋ ಬದಲು ಪರಿಸ್ಥಿತಿಯನ್ನು ಬದಲು ಮಾಡಲಿಕ್ಕೆ ಹೊರಟಿವಿ, ಅನ್ಯರನ್ನು ಬದಲು ಮಾಡಲಿಕ್ಕೆ ಹೊರಟಿವಿ. ಸಂಕಲ್ಪ आता है ये साल्वेशन मिले, सहयोग या सहारा मिले तो परिवर्तन हो. ನಮಗೆ ಅವರು ಸಹಯೋಗ ಕೊಟ್ಟರೆ ನಾನು ಪರಿವರ್ತನೆ ಆಗ್ತೀನಿ, ಅವರು ಸ್ವಲ್ಪ ಅಡ್ಜಸ್ಟ್ ಆದರೆ ನಾನು ಹೊಂದ್ಕೊಂಡು ಹೋಗ್ತೀನಿ ಅಲ್ವಾ? ಅವರು ನನ್ನ ಜೊತೆಗೆ ಪ್ರೀತಿಯಿಂದ ಗೌರವದಿಂದ ಮಾತಾಡಲಿ, ಆವಾಗ ನಾನು ಏನು ಮಾಡ್ತೀನಿ? ಮಾತಾಡ್ತೀನಿ. ಅವರು ಚೇಂಜ್ ಆಗಲಿ, ಪರಿಸ್ಥಿತಿ ಚೇಂಜ್ ಆಗಲಿ, ಅದೇ ಹೆಂಗೆ? ಐಸೆ ಕಿಸಿ ಬಿ ಆಧಾರ ಪರ್ ಪರಿವರ್ತನ ಹೋನ. ಅವರು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೀನಿ. ಆಧಾರ ಇಟ್ಟುಕೊಂಡು ಪರಿವರ್ತನೆ ಆದರೆ ಅದು ಪರಿವರ್ತನೆ ಅಲ್ಲ. जितनों का आधार लेंगे उतना जमा का खाता शेयर्स में बंट जाएगा. ನೀವು ಆಧಾರ ತಗೊಂಡ್ರೆ ಜಮದ ಖಾತೆ ಶೇರ್ಸ್ ರೂಪದಲ್ಲಿ ಎಲ್ಲರಿಗೂ ಹಂಚಲ್ಪಡ್ತದೆ. इसलिए लक्ष्य रखो स्वयं को परिवर्तन होना, स्वयं को स्वयं ही परिवर्तन होना. मैं स्वयं विश्व का आधार मूर्त हूँ. ಬಾಬನ ಜ್ಞಾನ ಕೇಳಬೇಕು, ರಿಯಲೈಸ್ ಆಗಬೇಕು, ನನ್ನಲ್ಲಿ ನಾನೇ ಬದಲಾವಣೆ ತರಬೇಕು. ನನಗೇನೆ ಅನಿಸ್ಬೇಕು. ಬಾಬನ ಮುರಳಿ ಕೇಳಿ 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 ನನ್ನಲ್ಲಿ ನನ್ನಲ್ಲೇ ಪರಿವರ್ತನೆ ಬರಬೇಕು. ಮತ್ತೊಬ್ಬರು ಹೇಳಿ ಪರಿವರ್ತನೆ ಆಗುವುದೂ ಅಲ್ಲ, ಮತ್ತೊಬ್ಬರು ನೋಡಿ ಪರಿವರ್ತನೆ ಆಗುವುದೂ ಅಲ್ಲ, ಅವರಾದರೆ ನಾನು ಆಗ್ತೀನೋ ಅಲ್ಲ, ಆಧಾರಿತವಾಗಿ ಅಲ್ಲ. ಸ್ವಯಂಕೋ ಸ್ವಯಂ ಹೀ ಪರಿವರ್ತನೆ ಮಾಡಿಕೊಳ್ಳೋರೇ ವಿಶ್ವಕ್ಕೆ ಆಧಾರ ಮೂರ್ತಿಗಳು, ಅವರೇ ಶ್ರೇಷ್ಠ ಪದವಿಗೆ अधिकारिगढ़. स्लोगन संगठन में
उमंग उत्साह और श्रेष्ठ संकल्प से सफलता हुई पड़ी है. ಸಂಘಟನೆಯಲ್ಲಿ ಉಮಂಗ್ ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪ ಇದ್ದರೆ ಸಫಲತೆ ಗ್ಯಾರಂಟಿ. ಸಂಘಟನೆಯಲ್ಲಿ ಏನಿರಬೇಕು? ಉಮಂಗ್ ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪ ಇದ್ದಾಗ ಸಫಲತಾ ಹುಯಿ ಪಡಿ ಹೈ. ಸಂಘಟನೆಯಲ್ಲಿ ಉಮಂಗ್ ಉತ್ಸಾಹ ಇರಬೇಕು ಮತ್ತು ಶ್ರೇಷ್ಠ ಸಂಕಲ್ಪ ಇರಬೇಕು, ಆವಾಗ ಸಫಲತೆ ಹುಯಿ ಪಡಿ ಹೈ. ಅಚ್ಚಾ, ಅವ್ಯಕ್ತ ಇಶಾರೆ. ಈ ತಿಂಗಳು ಏನು ಅನುಭವ ಮಾಡ್ತಿದ್ದೀವಿ? ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಜಾಸ್ತಿ ಮಾಡಿ. ಯಾವುದೇ ರೂಪದ ಕಮ್ಜೋರ್ ಹೋತಾ ಹೈ ಉನ್ಕೋ ಶಕ್ತಿ ಬರ್ನೆ ಕೆ ಲಿಯೆ ಗ್ಲೂಕೋಸ್ ಚಢಾತೆ. ಬೇರೆಯವರ ಹತ್ರ ವೀಕ್ನೆಸ್ ಇತ್ತಂದರೆ ಅವ್ರಿಗೆ ಶಕ್ತಿ ಬರಲಿಕ್ಕೋಸ್ಕರ ಏನು ಮಾಡ್ತಾರೆ? ಗ್ಲೂಕೋಸನ್ನೇ ಏರಿಸ್ತಾರೆ. ಐಸೆ ಜಬ್ ಅಪ್ನೆ ಕೋ ಶರೀರ್ ಸೆ ಪರೆ ಅಶರೀರಿ ಆತ್ಮ ಸಮझते हो, ये साक्षीपन की अवस्था शक्ति बनने का काम करती है. ನಾನು ಅಶರೀರಿ ಆತ್ಮ, ಶರೀರದಿಂದ ಭಿನ್ನ ಅಶರೀರಿ ಆತ್ಮ ಅಂತ ಸ್ಥಿತಿಯಲ್ಲಿದ್ದು ಸಾಕ್ಷಿತನದ ಅವಸ್ಥೆಯಲ್ಲಿ ಬಂದರೆ ಆತ್ಮಕ್ಕೇನು ಬರ್ತದೆ? ಶಕ್ತಿ ಬರ್ತದೆ. जितना समय साक्षी अवस्था की स्थिति रहती है उतना ही बाप साथी भी याद रहता, साथ रहता है. ಎಷ್ಟು ಸಾಕ್ಷಿ ಅವಸ್ಥಾ ಸ್ಥಿತಿಯಲ್ಲಿರ್ತೀವೋ ಆವಾಗ ಬಾಬಾ ನಮ್ಮ ಜೊತೆಗಿರ್ತಾರೆ. बाप साथी भी याद रहता और साथ रहता है. ಬಾಬಾ ನಮ್ಮ ಜೊತೆಗೆ ಆವಾಗ ಇರ್ತಾರೆ. ನಮ್ಮ ಸಾಥಿನೂ ಮತ್ತು ನಮ್ಮ ಸಾಥ್, ಜೊತೆಗಾರನೂ ಮತ್ತು ಜೊತೆಗೂ ಇರ್ತಾರೆ. ಆದರೆ ಸಾಕ್ಷಿತನದ ಸ್ಥಿತಿಯಲ್ಲಿ ಇರಬೇಕು. ಬಾಬಾ ತಿಳಿಸ್ತಾರೆ. ಆದ್ದರಿಂದ ಅಶರೀರಿ ಮತ್ತು ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಜಾಸ್ತಿ ಮಾಡಿ. ಅಚ್ಚಾ, ಓಂ ಶಾಂತಿ. ಇವತ್ತಿನ ಸಮಾನ ನನಾತ್ಮ ಪವಿತ್ರತೆಯ ಅವತಾರ ಆಗಿದ್ದೇನೆ. ನನಾತ್ಮ ಪವಿತ್ರತೆಯ ಅವತಾರ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. मधुर रागिनी सा तेरा प्यार बाबा, शीतल चांदनी सा तेरा प्यार बाबा. निर्मल सी गंगा, उज्ज्वल सी यमुना, निर्मल सी गंगा, उज्ज्वल सी यमुना, परम पावनी सा तेरा प्यार बाबा. मधुर रागिनी सा तेरा प्यार बाबा, शीतल चांदनी सा तेरा प्यार बाबा. हो
जिंदगी सोने जैसी खरी हो गई, कैसी हम पे ये जादूगरी हो गई। जिंदगी सोने जैसी खरी हो गई, कैसी हम पे ये जादूगरी हो गई। जीवन में आई, जीवन में आई अब बाहर बाबा, मधुर रागिनी सा तेरा प्यार बाबा। ज्ञान की पाई अनमोल हमने निधि, योग की तुमसे सीखी अनोखी विधि। ज्ञान की पाई अनमोल हमने निधि, योग की तुमसे सीखी अनोखी विधि। हमें ले चले हो, हमें ले चले हो उस पार बाबा, मधुर रागिनी सा तेरा प्यार बाबा। ओम शांति, ओम शांति, ओम शांति।